ನಮಸ್ಕಾರ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ಪ್ರೇಮಕ್ಕೂ ಜ್ಯೋತಿಷ್ಯಕ್ಕೂ, ಪ್ರೀತಿ ಪ್ರೇಮಕ್ಕೂ ಜ್ಯೋತಿಷ್ಯಕ್ಕೂ ಇರುವಂತಹ ನಂಟೇನು? ಇನ್ನು ಮದುವೆ ಸಂದರ್ಭದಲ್ಲಿ ಜಾತಕವನ್ನ ನೋಡದೆ, ಜಾತಕ ಕೂಡಿರದೆ ಮದುವೆ ಆಗೋದ್ರೆ ಮುಂದೆ ಏನೆಲ್ಲ ಅನುಭವಿಸಬೇಕಾಗತ್ತೆ ಅನ್ನೋದರ ಕುರಿತಾಗಿ ನಿಮಗೆ ಮಾರ್ಗದರ್ಶಕರಾಗಿರುವ ಮುರಳೀಧರ್ ಅವರು ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡ್ತಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಎಸ್, ನಾನು ಹೇಳ್ತಾ ಇದ್ದೆ, ಪ್ರೀತಿ ಪ್ರೇಮಕ್ಕೂ ಜ್ಯೋತಿಷ್ಯಕ್ಕೂ ಇರುವ ನಂಟೇನು ಅಂತ. ಅದು ಬೇರೆ ಈಗ ಫೆಬ್ರವರಿ ತಿಂಗಳು, ಪ್ರೇಮಿಗಳ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹೀಗಾಗಿ ಈ ಮಾಹಿತಿ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳಬಹುದು. ಅದಕ್ಕೂ ಮುನ್ನ ದ್ವಾದಶ ರಾಶಿಗಳ ಈ ವಾರದ ಭವಿಷ್ಯದ ಬಗ್ಗೆ ತಿಳಿಸ್ಕೊಟ್ಬಿಟ್ರೆ. ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪರವಾಸಿನಿ ತ್ವಾಮಹಂ ಪ್ರಾರ್ಥೆ ನಿತ್ಯಂ ವಿದ್ಯಾದಾನಂತ ದೇಹಿ ಮೇ. ಜ್ಯೋತಿಷ್ಯ ಅಂತಂದರೆ ಅಭ್ಯಾಸಾನುಸಾರಿಣಿ ವಿದ್ಯಾ, ಬುದ್ಧಿ ಕರ್ಮಾನುಸಾರಿಣಿ. ದ್ವಾದಶ ರಾಶಿಗಳ ಬಗ್ಗೆ ಹೇಳೋದಕ್ಕೆ ಮುಂಚೆ ಒಂದು ವಿಚಾರ. ಇದು ಫೆಬ್ರವರಿ ತಿಂಗಳಾದ್ದರಿಂದ ಪ್ರೇಮಿಗಳ ಒಂದು ಮಾಸ ಅಂತಲೂ ಕೂಡ ಕರೀತಾರೆ. ಯಾಕೆಂದರೆ ಪ್ರೀತಿ ಪ್ರೇಮ ಸರಿನಾ ತಪ್ಪ ಅನ್ನೋ ಗೊಂದಲ ನಿಮ್ಮಲ್ಲಿರ್ಬೋದು. ಭಾನುವಾರದ ದಿನ ಬೆಳಗ್ಗೆ ಈ ಕಾರ್ಯಕ್ರಮ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಶುಭೋದಯ. ಈ ದಿನದ ಮಾಹಿತಿ ಕೊಡ್ತಾ ಇರುವಂಥವ್ರು ನಾನು ಡಾಕ್ಟರ್ ಮುರಳೀಧರ್, ನಿಮ್ಮ ಮಾರ್ಗದರ್ಶಕ. ದ್ವಾದಶ ರಾಶಿಗಳ ಭವಿಷ್ಯ ಹೇಳೋಕ್ಕೆ ಮುಂಚೆ ನವಗ್ರಹಗಳ ಬಗ್ಗೆ ಒಂದು ವಿಚಾರ ಹೇಳ್ತೀನಿ. ನವಗ್ರಹಗಳು ನಮ್ಮ ಜೀವನದಲ್ಲಿ ಏನೇನು ಆಗಬಹುದು ಅನ್ನೋದನ್ನ ತೋರಿಸುವಂಥ ಒಂದು ಅವಕಾಶ ಇರುತ್ತೆ. ಅದಕ್ಕೆ ಇಂಡಿಕೇಟರ್ಸ್ ಅಂತ ಕರಿತೀವಿ. ಮೇಷದಿಂದ ಹಿಡಿದು ಮೀನದ ತನಕ ಈ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಈ ವಾರ ಶಾರೀರಿಕವಾಗಿ ತೊಂದರೆ ಆಗ್ಬೋದು, ಸ್ವಲ್ಪ ಸುಸ್ತಾಗಬಹುದು, ಅಥವಾ ಕೆಲವರಿಗೆ ಉಸಿರಾಟದ ತೊಂದರೆ ಬರ್ಬೋದು, ಹತ್ತಿರದ ಪ್ರಯಾಣ ಮಾಡಬಹುದು. ಹಿರಿಯರಿಂದ ಲಾಭ ಇದೆ. ಜೊತೆಗೆ ಮನೆಯವರ ಸಹಕಾರದಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಸ್ಕೊಳ್ಳುವಂಥದ್ದು ಇರುತ್ತೆ. ಅಂದರೆ ಜ್ಯೋತಿಷ್ಯ ಏನು ಹೇಳುತ್ತೆ, ಎಲ್ಲ ಕೆಲಸ ನೀವೇ ಮಾಡಬೇಕು ಅಂತಿಲ್ಲ, ನೀವು ಸಹಕಾರ ಕೊಟ್ಟಿದ್ದರೆ ನಿಮಗೆ ಸಹಕಾರ ಸಿಗುತ್ತೆ. ಮನೆಯ ಹಿರಿಯರಿಂದ ಅಂತ ಹೇಳ್ತೀವಿ. ಮನೆಯ ಹಿರಿಯರು ಯಾರು ಬೇಕಾದರೂ ಆಗಿರ್ಬೋದು, ನಿಮಗೆ ಅವರಿಂದ ಅನುಕೂಲ ಇದೆ. ಜೊತೆಗೆ ಮೇಷರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟ್ ಈ ವಾರ ಏನು ಅಂತಂದರೆ, ನೀವುಗಳು ಇಷ್ಟು ವರ್ಷ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಕಾಯ್ತಾ ಇರ್ತಿರಲ್ಲ, ಅದು ಕೈಗೂಡುವಂಥದ್ದು. ಜೊತೆಗೆ ಹಳೇದು ಯಾವುದ್ಯಾವುದೋ ಒಂದಷ್ಟು ಇಶ್ಯೂಗಳಿರುತ್ತೆ ಅನ್ಸಾಲ್ವ್ಡ್, ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ವಾರ ತುಂಬ ಸೂಕ್ತವಾಗಿರುತ್ತೆ. ಇದು ಮೇಷರಾಶಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಡೆಡ್ಲೈನ್ ಬರೋ ತನಕ ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಏನೇನೋ ಪ್ರಯತ್ನ ಮಾಡ್ತಾರೆ, ಡೆಡ್ಲೈನ್ ದಿನವೇ ಆ ಕೆಲಸಗಳಾಗುವಂಥದ್ದು ಈ ವಾರದಲ್ಲಿ ಕಂಡುಬರುತ್ತೆ. ಜೊತೆಗೆ ಮನಸ್ಸು ಚಂಚಲ ಆಗುವಂಥದ್ದು. ಮನಸ್ಸಿನ ಸ್ವಭಾವನೇ ಚಂಚಲ, ಆದರೆ ಈ ವಾರದಲ್ಲಿ ಸ್ವಲ್ಪ ಚಾಂಚಲ್ಯತೆ ಜಾಸ್ತಿ ಆಗುವಂಥ ಅವಕಾಶ ಇರುತ್ತೆ. ಸೀರಿಯಸ್ನೆಸ್ ಕಡಿಮೆಯಾಗಿ ಕೆಲವು ಸಲ ನಿಮ್ಮ ಮೇಲೆ ಸಣ್ಣ ಪುಟ್ಟ ಆರೋಪಗಳು ಬರುವಂಥದ್ದು. ಜೊತೆಗೆ ನಿಮಗೆ ವೈಯಕ್ತಿಕವಾಗಿ ನಿದ್ರಾಹೀನತೆ, ಅಂದರೆ ನಿದ್ದೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಹಣಕಾಸಿನ ಸಮಸ್ಯೆ. ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತೀರಾ, ಇನ್ವಿಟೇಷನ್ ಇರುತ್ತೆ ಬಟ್ ಹೋಗೋಕ್ಕಾಗಲ್ಲ. ಈ ಥರ ಸಮಸ್ಯೆಗಳು ಬರಬಹುದು. ಅದಕ್ಕೆ ಪರಿಹಾರ ಏನು ಅಂತಂದರೆ, ಪ್ರತಿ ಸೋಮವಾರ ರುದ್ರಾಭಿಷೇಕ ಮಾಡಿಸುವಂಥದ್ದು ಅಥವಾ ಕ್ಷೀರಾಭಿಷೇಕ ಮಾಡಿಸುವಂಥದ್ದು ಈಶ್ವರನಿಗೆ ಮಾಡೋದ್ರಿಂದ ಈ ಸಮಸ್ಯೆ ಅಥವಾ ಈ ಬರಬಹುದಾದ ಒಂದು ಏನಂತಾರೆ ಅನಿರೀಕ್ಷಿತವಾದ ಸಮಸ್ಯೆಯಿಂದ ನೀವು ವೃಷಭ ರಾಶಿಯವರು ಸ್ವಲ್ಪ ಬಚಾವಾಗ್ಬೋದು. ಅಂದರೆ ಇಂಟೆನ್ಸಿಟಿ ಆಫ್ ದ ಪ್ರಾಬ್ಲಮ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬಟ್ ನಾಟ್ ದ ಪ್ರಾಬ್ಲಮ್. ಮನಸ್ಸು ಚಂಚಲ ಆಗುತ್ತೆ. ಅವಾಗ ಏನು ಮಾಡಬೇಕು? ಮೊದಲನೇದಾಗಿ ನಾವು ವಾಸ್ತವ್ಯದಲ್ಲಿ ಬದುಕಬೇಕು. ಅದಕ್ಕೆ ವಾಸ್ತವಿಕವಾಗಿ ಬದುಕುವಂಥ ಒಂದು ಸ್ವಭಾವವನ್ನು ವೃಷಭ ರಾಶಿಯವರು ರೂಢಿಸ್ಕೊಂಡ್ರೆ ಈ ವಾರ ನಿಮಗೆ ಸುಸೂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಶ್ರಮ ಪಡಬೇಕು. ಕೆಲವರು ಕಡಿಮೆ ಶ್ರಮ ಪಟ್ಟರು ಹೆಚ್ಚು ಅಂಕ, ಯಾಕೆ? ಸಮಯ ಆಗಿರುತ್ತೆ. ಆದರೆ ವೃಷಭ ರಾಶಿಯವರು ಎಷ್ಟು ಬೆಸ್ಟ್ ಎಫರ್ಟ್ ಹಾಕ್ಸೋಕ್ಕೆ ಸಾಧ್ಯನೋ ಅದನ್ನು ದಯಮಾಡಿ ಎಫರ್ಟ್ ಹಾಕಿ ರಿಸಲ್ಟು ಪರಮಾತ್ಮನಿಗೆ ಬಿಡಿ. ಯಾಕೆ ಅಂತಂದರೆ ಎಫರ್ಟ್ ಹಾಕೋದು ಮಾತ್ರ ನಮ್ಮ ಕೆಲಸ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಕರೆಕ್ಟಾಗಿ ಬರೋ ಟೈಮಲ್ಲಿ ಫಲ ಕೊಡುತ್ತೆ, ಭಗವಂತ ಕೊಡ್ತಾನೆ. ದೇವ್ರ ಮೇಲೆ ನಂಬಿಕೆ ಇಡಿ, ನಿಮ್ಮ ಎಫರ್ಟ್ ಮೇಲೆ ನಂಬಿಕೆ ಇಡಿ. ಮುಂದಿನ ರಾಶಿ ಮಿಥುನ ರಾಶಿ. ಹೊಸ ವಸ್ತುಗಳ ಖರೀದಿ, ಮನೆಯಲ್ಲಿ ಶುಭ ಕಾರ್ಯಗಳು, ಮಕ್ಕಳು ಮೊಮ್ಮಕ್ಕಳ ಜೊತೆ ಪ್ರಯಾಣ ಹೋಗುವಂಥದ್ದು. ಅದಕ್ಕೆ ನಾವು ಎಂಟರ್ಟೈನ್ಮೆಂಟ್ ಅಂತೀವಿ. ಎಂಟರ್ಟೈನ್ಮೆಂಟ್ ಯಾವಾಗಲೂ ಕೂಡ ಮೀನಿಂಗ್ಫುಲ್ ಆಗಿರಬೇಕು. ಸೊ ಹಾಗಾಗಿ ಮೀನಿಂಗ್ಫುಲ್ ಎಂಟರ್ಟೈನ್ಮೆಂಟ್ ಈಗ ಮಿಥುನ ರಾಶಿಯವರಿಗೆ ಇದೆ. ಜೊತೆಗೆ ರಾಜಕೀಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮತ್ತು ರಾಜಕೀಯದಲ್ಲಿ ಹೊಸ ತಿರುವುಗಳನ್ನು ಪಡೆಯುವಂಥದ್ದು ಕೂಡ ಮಿಥುನ ರಾಶಿಯವರಿಗಿದೆ. ಹಾಗಾಗಿ ಮಿಥುನ ರಾಶಿಯವರು
ಯಾರು ಇದಿರೋ ಅಂದರೆ ದ್ವಾದಶ ರಾಶಿಗಳಿಗೂ ಕೂಡ ರಾಜಕೀಯ ಆಗಿ ಬರುತ್ತೆ. ಆದರೆ ಮಿಥುನ ರಾಶಿಯವ್ರು ಯಾಕೆ ವಿಶೇಷ ಅಂತಂದರೆ ಗ್ರಹಗತಿಗಳು ತುಂಬ ಅನುಕೂಲಕರವಾಗಿರುತ್ತೆ. ಜೊತೆಗೆ ಸೈಲೆಂಟ್ ರೆವಲ್ಯೂಷನ್ ಅಥವಾ ಅಂಡರ್ ಕವರ್ ಆಪರೇಷನ್ ಅಂತ ಹೇಳ್ತೀವಲ್ಲ, ಆ ರೀತಿ ಸೈಲೆಂಟಾಗಿ ಟ್ಯಾಲೆಂಟ್ ತೋರಿಸುವಂಥ ಅವಕಾಶ ಮಿಥುನ ರಾಶಿಯವರಿಗಿರುತ್ತೆ. ಇದು ಮಿಥುನ ರಾಶಿಯವ್ರದ್ದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ಮನಸ್ತಾಪ, ಮನೆಯವ್ರ ಜೊತೆ ಮನಸ್ತಾಪ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಮಕ್ಕಳಿಗಾಗಿ ಅಧಿಕ ಖರ್ಚು, ಜೊತೆಗೆ ಏನೋ ಕೆಲಸ ಆಗುತ್ತೆ ಅಂತ ಹೋಗ್ತೀರಾ ಅದು ಅರ್ಧಕ್ಕೆ ನಿಲ್ಲುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ ವಿಘ್ನ, ಮತ್ತು ನಿಮ್ಮ ಇಮೇಜ್ ಡ್ಯಾಮೇಜ್ ಆಗುವಂಥದ್ದು, ನಿಮ್ಮ ಮಾತಿಗೆ ಬೆಲೆನೇ ಇಲ್ಲದೇ ಇರುವಂಥದ್ದು ಇದೆ. ಆದರೆ ಬರೀ ನೆಗೆಟಿವೇ ಇದೆಯಾ ಅಂತಂದರೆ ಶನಿಯ ಅಷ್ಟಮ ಒಂದು ಪ್ರಭಾವ, ಅಂದರೆ ಅಷ್ಟಮ ಶನಿಯ ಪ್ರಭಾವ ಇರೋದರಿಂದ ಈಗ ನಿಮಗೆ ಬ್ಯಾಡ್ ಟೈಮ್ ಅಂತ ಹೇಳಲ್ಲ, ಚಾಲೆಂಜಿಂಗ್ ಟೈಮ್. ನೀವೇನಾದರೂ ಪ್ರೀತಿ ಪ್ರೇಮಕ್ಕೆ ಪ್ರಯತ್ನ ಪಟ್ಟರೆ ಅಲ್ಲೂ ಕೂಡ ಸೋಲಾಗಿ ಮೋಸ ಹೋಗೋದು ಅಂತಾರಲ್ಲ, ಆ್ಯಕ್ಚುಲಿ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗೋದು, ಮೋಸ ಮಾಡೋವಂಥದ್ದು ಏನಿರಲ್ಲ. ಋಣಾನುಬದ್ಧ ರೂಪೇಣ ಪಶುಪತ್ನಿ ಸುತಾಲಯ, ನಮಗೆ ಏನು ಋಣ ಇರುತ್ತೋ ಅಷ್ಟೇ ಸಿಗುವಂಥದ್ದು. ಆದರೆ ಪ್ರಯತ್ನನೇ ಇಲ್ಲದೆ ಸಾಧಿಸಬೇಕು ಅಂತ ಪ್ರಯತ್ನ ಮಾಡೋರು ಈ ಕರ್ಕಾಟಕ ರಾಶಿಯವರು. ಹಾಗಾಗಿ ಕರ್ಕಾಟಕ ರಾಶಿಯವರು ನಿಮ್ಮ ಪ್ರಯತ್ನ ಇಲ್ಲದೆ ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ನಿಮ್ಮ ಇತಿಮಿತಿ ಒಳಗಡೆ ಇದ್ದರೆ ಭಾಳ ಒಳ್ಳೆಯದು. ಏನಾದರೂ ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಏನನ್ನ ಪ್ರಯತ್ನ ಮಾಡೋಕ್ಕೆ ಹೋದರೆ ಇರೋದನ್ನು ಕಳ್ಕೊಳ್ಳುವಂಥ ಒಂದು ಅವಕಾಶ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಅದಕ್ಕೋಸ್ಕರ ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡೋದು ಭಾಳ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಗುರುಜಿ, ನಾವು ಆಗಲೇ ತಿಳಿಸ್ಕೊಡ್ತಾ ಇದ್ರಿ, ಇದು ಪ್ರೇಮಿಗಳ ತಿಂಗಳಾಗಿರೋದ್ರಿಂದ ಪ್ರೀತಿ ಪ್ರೇಮಕ್ಕೂ ಹಾಗೆ ಜ್ಯೋತಿಷ್ಯಕ್ಕೂ ಇರುವಂತಹ ಸಂಬಂಧ ಏನು ಅಂತ. ಸೊ ಯಾಕಂದರೆ ಸಾಕಷ್ಟು ಮಂದಿ ಮದುವೆ ಆಗುವಂತಹ ಸಂದರ್ಭದಲ್ಲಿ ಜಾತಕ ಕೂಡ ಬರಬೇಕು ಗಂಡು ಹೆಣ್ಣಿಂದು ಅಂತ ಹೇಳ್ತಾರೆ. ಬಟ್ ಪ್ರೀತಿ ಮಾಡೋರು ಜಾತಕ ಮತ್ತೊಂದು ಭವಿಷ್ಯ ಅದೇನು ನೋಡೋದಿಲ್ಲ. ಬಟ್ ಅವರು ಮದುವೆ ಆಗಿ ಸುಖ ಸಂಸಾರ ನಡೆಸ್ತಾ ಇರೋರು ಸಾಕಷ್ಟು ಮಂದಿ ಇದ್ದಾರೆ ಈ ಭೂಮಿ ಮೇಲೆ. ಸೊ ಈ ಸಂದರ್ಭದಲ್ಲಿ ಹಾಗಾದ್ರೆ ಜಾತಕ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹುಡುಗ ಮತ್ತೆ ಹುಡುಗಿ ಮಧ್ಯೆ ಅಂತ? ನಿಜ. ಈ ಪ್ರೀತಿ ಪ್ರೇಮ ಅಂತ ಬಂದಾಗ ನಾವು ಒಂದು ವಿಚಾರ ಅರ್ಥ ಮಾಡ್ಕೋಬೇಕು. ಇದು ಪ್ರಕೃತಿಯಲ್ಲಿರುವಂಥ ಸಹಜವಾದ ಗುಣ. ಯಾರಿಗೆ ಯಾವಾಗ ಬೇಕಾದ್ರೂ ಪ್ರೀತಿ ಆಗ್ಬೋದು. ಒಂದು ಉದಾಹರಣೆ ಕೊಡ್ತೀನಿ. ಯಶ್ ಮತ್ತು ರಾಧಿಕಾ ಪಂಡಿತ್ ಅವ್ರದ್ದು ಯಶಸ್ವಿ ಏನಂತಾರೆ ಸಕ್ಸಸ್ಫುಲ್ ಲವ್ ಸ್ಟೋರಿ ಅಂತ 10 ವರ್ಷಗಳ ಕಾಲ. ಅಂದರೆ ದ ಪವರ್ ಆಫ್ ಲವ್. ಇಬ್ಬರಲ್ಲೂ ಕೂಡ ಬದಲಾವಣೆ, ಅಭಿವೃದ್ಧಿ, ಹಾಗೂ ಇವತ್ತು ಇದ್ದರೆ ಅವ್ರ ಥರ ಬದುಕಬೇಕು ಅಂತ ಬಹಳಷ್ಟು ಜನ ಅವರನ್ನು ಆದರ್ಶವಾಗಿ ಇಟ್ಕೊಳ್ತಾರೆ. ಅಂದರೆ ಪ್ರೀತಿಯಲ್ಲಿ ಕೇವಲ ಆಕರ್ಷಣೆ ಇದೆ ಸಾಲದು. ಪ್ರೀತಿಯಲ್ಲಿ ಆಕರ್ಷಣೆ ಇರಬೇಕು, ಬಟ್ ಆಕರ್ಷಣೆನೇ ಪ್ರೀತಿ ಅಲ್ಲ. ಪ್ರೀತಿ ಪ್ರೇಮದ ಬಗ್ಗೆ ಗೊತ್ತಿರೋರು ಯಾವತ್ತೂ ಕೂಡ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ. ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಅದ್ರ ಜೊತೆಗೆ ಜವಾಬ್ದಾರಿ ಕೂಡ ಇರುತ್ತೆ. ನಾವು ಪ್ರೀತಿಸೋರನ್ನ, ಅದರಲ್ಲೂ ಸ್ಪೆಷಲಿ ಗಂಡು ಹೆಣ್ಣು ಪ್ರೀತಿ ಅಂತ ಬಂದಾಗ ದಿಸ್ ಈಸ್ ದ ಓನ್ಲಿ ರಿಲೇಷನ್ಶಿಪ್ ವಿಚ್ ಈಸ್ ಲೈಫ್ ಟೈಮ್. ನಾವು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ, ಪ್ರೀತಿ ಪ್ರೇಮ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಪ್ರೀತಿ ಪ್ರೇಮ ಮಾಡಿದ ಮೇಲೆ ಬರುವಂಥ ಸವಾಲುಗಳನ್ನು ಎದುರಿಸುವಂಥ ಸಾಮರ್ಥ್ಯ ಇದ್ದಾಗ ಪೀಪಲ್ ಕ್ಯಾನ್ ಗೋ ಫಾರ್ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಆಗಲಿ, ಅರೇಂಜ್ ಮ್ಯಾರೇಜ್ ಆಗಲಿ. ಮ್ಯಾರೇಜ್ ಅಂದರೆ ಮದುವೆ ಯಾಕೆ ಬೇಕು ಅಂದರೆ ಮನುಷ್ಯನಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಅದರಲ್ಲೂ ಕೂಡ ಸಾಮಾಜಿಕವಾಗಿ ಒಂದು ಗೌರವವನ್ನು ತಂದುಕೊಡುವಂಥದ್ದು, ಜವಾಬ್ದಾರಿಯನ್ನು ಕೊಡುವಂಥದ್ದು ಈ ಮದುವೆ. ಯಾರು ಯಾವ ವಯಸ್ಸಲ್ಲಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಮದುವೆ ಆದಮೇಲೆ ಯಾವ ರೀತಿ ಬದಲಾವಣೆ ಆಗ್ತಾರೆ. ಯಾಕೆಂದರೆ ಬದಲಾವಣೆ ಬದುಕಿನ ನಿಯಮ. ಈ ಪ್ರೀತಿ ಪ್ರೇಮಕ್ಕೆ ಬದಲಾವಣೆ ಮಾಡೋ ಶಕ್ತಿ ಇರುತ್ತೆ. ನಾವು ಯಾವಾಗಲೂ ಕೂಡ ಒಬ್ಬರನ್ನ ಪ್ರೀತಿಸ್ತೀವಲ್ಲ, ಅವ್ರ ಮಾತಿಗೆ ಗೌರವ ಕೊಡ್ತೀವಿ. ಒಂದು ವೇಳೆ ನಾವು ಒಬ್ಬರು ಗೌರವ ಕೊಡ್ತಾ ಇಲ್ಲ ಅಂದರೆ ನಮಗೆ ಪ್ರೀತಿ ಪ್ರೇಮ ಅಥವಾ ಅವ್ರ ಬಗ್ಗೆ ಯಾವುದೇ ಅಂತ ಒಂದು ಅಟ್ಯಾಚ್ಮೆಂಟ್ ಇಲ್ಲ ಅಂತ ಅರ್ಥ ಆಗುತ್ತೆ. ಸೊ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋರು ನಾವೇ, ಡಿಟ್ಯಾಚ್ಮೆಂಟ್ ಮಾಡ್ಕೊಳ್ಳೋರು ನಾವೇ. ಸೊ ಮದುವೆ ಸಮಯದಲ್ಲಿ ಯಾತಕ್ಕೆ ಜಾತಕವನ್ನು ಹೊಂದಿಸಬೇಕು ಅಂದರೆ ಅಲ್ಲಿ 2 ಮೆಥಡ್ ಇದೆ. ಒಂದು ದ್ವಾದಶ ಕೂಟ ಮೆಥಡ್, ಇನ್ನೊಂದು ಅಷ್ಟಕೂಟ ಮೆಥಡ್. ಇದನ್ನು ನೋಡಿ ಯಾಕೆ ಅಂತಂದರೆ ಜೀವನದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು ಸಹಜ, ಘರ್ಷಣೆಗಳಾಗುವಂಥದ್ದು ಸಹಜ. ಆದರೆ ಈ ಘರ್ಷಣೆ ಆದರೂ ಕೂಡ ಇವರು ಚೆನ್ನಾಗಿ ಜೊತೆಯಲ್ಲಿ ಹೊಂದ್ಕೊಂಡು ಹೋಗ್ತಾರೆ ಅನ್ನೋದು ಅಲ್ಲಿ ನಾವು ನೋಡಬೇಕಾಗುತ್ತೆ. ನೋಡಿ ಮದುವೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಅಲ್ಲಿ ಪರ್ಸ್ನಾಲಿಟಿ ಅನಾಲಿಸಿಸು ಕೂಡ ಮಾಡ್ತೀವಿ. ಜೊತೆಗೆ ಅವರ ಕೆಪಾಸಿಟಿ ಏನು, ಅವರ ವೈಯಕ್ತಿಕ ಜೀವನದಲ್ಲಿ ಅವ್ರು ಹೇಗಿರ್ತಾರೆ, ಅವರ ಆಸೆ ಆಕಾಂಕ್ಷೆಗಳೇನು, ಒಬ್ಬರು ಹೊಂದ್ಕೊಂಡು ಹೋಗ್ತಾರೆ. ಹೊಂದ್ಕೊಂಡು ಹೋಗೋಕ್ಕೆ ಸಮಯ ಬೇಕು ನಿಜ, ಆದರೆ ಸಮಯದ ಜೊತೆಗೆ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ನೋಡುವಂಥ ಒಂದು ವಿಧಾನ ಜ್ಯೋತಿಷದಲ್ಲಿದೆ. ಅದನ್ನು ಜಾತಕ ಕೂಡಿಸೋದು ಅಥವಾ ಹಾರೋಸ್ಕೋಪ್ ಮ್ಯಾಚಿಂಗ್ ಅಥವಾ ಕಂಪ್ಯಾಟಬಿಲಿಟಿ ಚೆಕಿಂಗ್ ಅಂತ ಮಾಡ್ತೀವಿ. ಈ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಮದುವೆ ಮಾಡಿಕೊಂಡು ಸಂಸಾರ ಮಾಡ್ತಿಲ್ವ ಅಂದರೆ ಅವ್ರಿಗೆ ಯೋಗ ಆ ಥರ ಇರುತ್ತೆ, ಅದೃಷ್ಟ ಆ ಥರ ಇರುತ್ತೆ. ನಮ್ಮ ಅನುಭವದಲ್ಲಿ ಹೇಳೋದಾದರೆ ಕೆಲವರಿಗೆ ಲವ್ ಮ್ಯಾರೇಜ್ ಇರುತ್ತೆ, ಬಟ್ ಅವರು ಏನೇನೋ ಪ್ರಯತ್ನ ಮಾಡ್ತಿರ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋದೇ ಇಲ್ಲ. ಆಮೇಲೆ ಮ್ಯಾರೇಜಿಗೆ ಡಿಲೇ ಅಂತಿರುತ್ತೆ, ಕೆಲವರಿಗೆ ಡಿಲೇ ಅಂತಿರುತ್ತೆ. ಆದರೆ ಮದುವೆ ಆಗಲ್ಲ ಅಂತಲ್ಲ, ಅದು ಇಟ್ ಇಸ್ ಎ ವಾಲಂಟರಿ ಡಿಸಿಷನ್. ನಾವು ಯಾವಾಗಲೂ ಅಷ್ಟೇ ಇಷ್ಟಪಟ್ಟು ಮಾಡಬೇಕು. ಪ್ರೀತಿ ಪ್ರೇಮನೂ ಅಷ್ಟೇ. ನಮಗೆ ಬರುವಂಥ ಸವಾಲುಗಳನ್ನು, ಈ ಸಮಾಜವನ್ನು, ಜೊತೆಗೆ ಜೀವನ ಅನ್ನೋದು ಕೇವಲ ಒಬ್ಬರ ಮೇಲೆ ಡಿಪೆಂಡ್ ಆಗಲ್ಲ. ಪ್ರೀತಿ, ವಿಶ್ವಾಸ, ಸ್ನೇಹವನ್ನು ಕೊಡೋದು ಕಲಿಬೇಕು.
ಹಾಗೆ ಅದನ್ನು ತಗೋಬೇಕು. ಅದಕ್ಕೆ ಗುರುಕುಲ ಪದ್ಧತಿನಲ್ಲಿ ಈ ಪ್ರೀತಿ ಪ್ರೇಮದ ಬಗ್ಗೆನೂ ಕೂಡ ಪಾಠ ಮಾಡ್ತಾರೆ. ನಾನು ನಿಮಗೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಚಂದ್ರಗುಪ್ತ ಎಲ್ಲೋ ಒಂದು ಕಡೆ ಟ್ರೈನಿಂಗ್ ಎಲ್ಲ ಮುಗಿಸಿ, ಅಂದರೆ ಎಲ್ಲ ರೀತಿಯ ತರಬೇತಿಯನ್ನು ಮುಗಿಸಿ ಯಾವುದೋ ಒಂದು ಕಾರ್ಯಾಚರಣೆ ಮಾಡುವಾಗ ಒಂದು ಸ್ವಲ್ಪ ಆತ ಕೂಡ ಆಕರ್ಷಣೆಗೆ ಒಳಗಾಗ್ತಾನೆ. ಆಗ ಚಾಣಕ್ಯರು ಹೇಳ್ತಾರೆ, ನಾನು ಇದು ಎಲ್ಲವನ್ನೂ ಕೂಡ ಪಾಠ ಮಾಡಿದೆ, ಆದರೆ ಈ ಸ್ತ್ರೀಯನ್ನು ಯಾಕೆಂದರೆ ಕೆಲವರು ಜಾತಕದಲ್ಲಿ ಇರುತ್ತೆ ಸ್ತ್ರೀ ಕಂಟಕ ಅಂತ. ಅದು ಸ್ತ್ರೀಯರನ್ನು ನಾವು ಯಾವತ್ತೂ ದೋಷ ಮಾಡಬಾರ್ದು. ಯಾಕಂದರೆ ಸ್ತ್ರೀಯರನ್ನ ಬ್ಲೇಮ್ ಮಾಡೋದು ಇಟ್ಸ್ ಏನಂತಾರೆ ಸೈನ್ ಆಫ್ ಮೆಂಟಲ್ ವೀಕ್ನೆಸ್. ಕೆಲವರು ಹೇಳ್ತಾರೆ ಹೆಣ್ಣು ಇಂಧನ ನಾಳಾದೆ, ಹೆಣ್ಣು ಹೊನ್ನು ಮಣ್ಣು. ತಪ್ಪು. ಯಾಕೆಂದರೆ ಹೆಣ್ಣು ಹೊನ್ನು ಮಣ್ಣು ಇರೋದ್ರಿಂದನೇ ಪ್ರಕೃತಿಯ ಒಂದು ಸ್ವರೂಪನೇ ಹೆಣ್ಣು. ಅದನ್ನು ಪ್ರೀತಿಯಿಂದ ಗೆಲ್ಲಬೇಕು, ಗೌರವದಿಂದ ಗೆಲ್ಲಬೇಕೇ ಹೊರತು ನೀವು ಆಪ್ತಮಿತ್ರ ಸಿನಿಮಾನಲ್ಲಿ ನೋಡಿರ್ತೀರ ಒಂದು ಉದಾಹರಣೆಗೋಸ್ಕರ. ಅಲ್ಲಿ ರಾಜ ಆದರೂ ಕೂಡ ಒಂದು ಹೆಣ್ಣಿನ ಮೇಲೆ ತನ್ನ ದರ್ಪವನ್ನು ತೋರಿಸಿ ಅಥವಾ ನಾನು ರಾಜ ಅನ್ನೋ ಕಾರಣಕ್ಕೆ ಪ್ರೀತಿಸಬೇಕು ಅಂತ ಏನೂ ನಿಯಮ ಇಲ್ಲ. ಅಂದರೆ ಇನ್ ಲವ್ ಯು ಕೆನಾಟ್ ಫೋರ್ಸ್ ಸಂಬಡಿ, ಯು ಕೆನ್ ಓನ್ಲಿ ರಿಕ್ವೆಸ್ಟ್. ಅಂದರೆ ಮನವಿ ಮತ್ತು ಪ್ರೀತಿ ಜೊತೆಗೆ ಒಂದು ರೀತಿಯಲ್ಲಿ ನಮ್ಮಲ್ಲಿ ಒಂದು ಆ ಪರ್ಸ್ನಾಲಿಟಿ ಮತ್ತು ವಿಶ್ವಾಸವನ್ನು ಮೂಡಿಸುವಂಥ ಗುಣ ಇರಬೇಕು. ಇದು ಜಾತಕದಲ್ಲಿ ಇದೆಯಾ ಇಲ್ವ ಅಂತ ಅರೇಂಜ್ ಮ್ಯಾರೇಜಲ್ಲಿ ನೋಡ್ತೀವಿ. ಬಟ್ ಲವ್ ಮ್ಯಾರೇಜಲ್ಲಿ ಏನಾಗುತ್ತೆ, ದೇ ಆರ್ ಟೇಕಿಂಗ್ ರಿಸ್ಕ್. ಏನು, ಮ್ಯಾಚ್ ಶುರು ಆಗೋದ್ಮೇಲೆ ಯಾವ ರೀತಿ ಪ್ರೋಗ್ರೆಸ್ ಆಗುತ್ತೆ ಅನ್ನೋದಕ್ಕಿಂತ ಪಿಚ್ ರಿಪೋರ್ಟ್ ನೋಡಿಕೊಂಡು ಮ್ಯಾಚ್ ಪ್ರೋಗ್ರೆಸ್ನ ನಾವು ಜಡ್ಜ್ ಮಾಡ್ಬೋದು. ಇದು ಅರೇಂಜ್ ಮ್ಯಾರೇಜ್ಗೂ ಮತ್ತು ಲವ್ ಮ್ಯಾರೇಜ್ಗೂ ಇರುವಂಥದ್ದು. ಪ್ರೀತಿ ಪ್ರೇಮದ ಬಗ್ಗೆ ಗೊತ್ತಿರೋರು ಯಾವತ್ತೂ ಅದನ್ನು ಗೌರವಿಸ್ತಾರೆ. ಯಾರಿಗೆ ಕೆಟ್ಟ ಅನುಭವ ಅಂದರೆ ಅವ್ರಿಗೆ ಆಗಿರಬೇಕು ಅಂತಿಲ್ಲ, ಬೇರೆಯವ್ರ ಅನುಭವದ ಮೇಲೆ ಇವ್ರು ಜೀವನ ಮಾಡ್ತಿರ್ತಾರಲ್ಲ, ಅವರು ಅದ್ರ ಬಗ್ಗೆ ಹೇಗೇಗೋ ಮಾತಾಡ್ತಾರೆ. ಆದರೆ ಲೈಫ್ ಈಸ್ ಫುಲ್ ಆಫ್ ಚಾಯ್ಸ್, ಸಕ್ಸಸ್, ಹ್ಯಾಪಿನೆಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪೀಸ್ ಆಫ್ ಮೈಂಡ್. ಇಟ್ ಈಸ್ ಬೈ ಚಾಯ್ಸ್. ಸೊ ನೀವು ಯಾವ ರೀತಿ ನಿರ್ಧಾರ ತಗೊಳ್ತೀರೋ ಆ ನಿರ್ಧಾರಕ್ಕೆ ಒಂದು ಸಲಹೆ ಜ್ಯೋತಿಷ್ಯವಾಗಿರುತ್ತೆ. ಓಕೆ, ಹಾಗಾದರೆ ಜಾತಕದಲ್ಲಿ ಗಂಡು ಹೆಣ್ಣಿನ ಭವಿಷ್ಯ ಹೇಗಿರುತ್ತೆ ಅನ್ನೋದು ತಿಳಿದಿರುತ್ತೆ. ಭವಿಷ್ಯ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಇವರಿಬ್ಬರು ಉದಾಹರಣೆಗೆ ಇವತ್ತು ರಾಧಿಕಾ ಪಂಡಿತ್ ಮತ್ತು ಯಶ್ಯಾಕೆ ಕಣ್ಣಾರೆ ನೋಡ್ತಾ ಇದ್ದೀವಿ. ನೀವು ಆವಾಗ ನೋಡಿದ್ರೆ ಮೀರಾಬಾಯಿ ಕೃಷ್ಣನೇ ಸರ್ವಸ್ವ ಅಂದ್ಕೊಂಡು. ಅಂದರೆ ಪ್ರೀತಿಯನ್ನು ನಾವು ಎಲ್ಲಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು. ಅದು ಎಲೆಕ್ಟ್ರಿಸಿಟಿ ಥರ, ಫ್ಯಾನಿಗೆ ಕನೆಕ್ಟ್ ಮಾಡಿದ್ರೆ ಫ್ಯಾನ್ ತಿರುಗುತ್ತೆ, ಲೈಟ್ ಕೊಟ್ಟರೆ ದೀಪ ಬೆಳಗುತ್ತೆ. ಅದೇ ರೀತಿ ಗಂಡು ಹೆಣ್ಣಿನ ಪ್ರೀತಿ ಯಾಕೆ ಅಂದರೆ ಮನುಷ್ಯನ ಹುಟ್ಟು ಒಂದು ಗಂಡು ಒಂದು ಹೆಣ್ಣಿನಿಂದನೇ ಆಗುವಂಥದ್ದು. ಅದಕ್ಕೆ ಪುರುಷ ಮತ್ತು ಪ್ರಕೃತಿ ಅಂತೀವಿ. ನೀವು ಜಾತಕ ನೋಡಿಕೊಂಡು ಜೀವನ ಮಾಡಿದ್ರೂ ಒಳ್ಳೆಯದೇ. ಜಾತಕ ನೋಡದೇ ಇದ್ದಾಗ ಏನಾಗುತ್ತೆ, ಸ್ವಲ್ಪ ನಿಮ್ಮಲ್ಲಿ ಹೆಚ್ಚು ಆತ್ಮವಿಶ್ವಾಸ ಬೇಕು, ಹೆಚ್ಚು ಭರವಸೆ ಬೇಕು. ಏನೇ ಸಮಸ್ಯೆ ಬಂದು ನಾನು ಎದುರಿಸ್ತೀನಿ ಅನ್ನೋದಿದ್ದರೆ ಅಂಥವರು ಜ್ಯೋತಿಷ್ಯವನ್ನಾಗಲಿ ಜಾತಕವನ್ನಾಗಲಿ ನೋಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಯಾರಿಗೆ ಆತ್ಮಬಲ ಮನೋಬಲ ಇರುತ್ತೋ ಈ ಜ್ಯೋತಿಷ್ಯವನ್ನು ಮೀರಿ ಬದುಕುವಂಥ ಕೆಪಾಸಿಟಿ ಕೆಲವರಿಗಿರುತ್ತೆ. ಆ ಕೆಲವರು ವಿಶೇಷವಾದ ವ್ಯಕ್ತಿಗಳು. ಯಾಕೆಂದರೆ ಒಂದು ಜನ್ಮದಲ್ಲಿ ಅಷ್ಟು ಪುಣ್ಯ ಮಾಡಿರ್ತಾರೆ. ಕೆಲವರು ಈ ಜನ್ಮದಲ್ಲಿ ಪುಣ್ಯ ಮಾಡೋಕ್ಕೆ ಶುರು ಮಾಡಿರ್ತಾರಲ್ಲ, ಅವರು ಸ್ವಲ್ಪ ಜಾತಕದ ಬಗ್ಗೆ ಹುಷಾರಾಗಿರ್ಬೇಕು. ಯಾರಿಗೆ ಧೈರ್ಯ ಇರುತ್ತೋ, ಧೈರ್ಯಂ ಸರ್ವತ್ರ ಸಾಧನಂ, ನನ್ನನ್ನು ನಂಬಿರೋರಿಗೋಸ್ಕರ ನಾನು ಬದುಕ್ತೀನಿ ಅನ್ನೋ ಭರವಸೆ ಇದ್ದರೆ ಇದು ಯಾವುದು ಬೇಡ. ಓಕೆ, ಇನ್ನು ಜಾತಕದ ಮೂಲಕ ಹುಡುಗನಿಗೆ ಈ ಕಂಟಕ ಇದೆ, ಹುಡುಗಿಗೆ ಈ ಕಂಟಕ ಇದೆ ಅಂತ ಹೇಳ್ತಾರಲ್ಲ, ಅದು ಹೇಗೆ ಅಂತ ನೋಡಿ. ಎಲ್ಲರ ಜಾತಕದಲ್ಲೂ ದೋಷ ಇದೆ, ನನ್ನ ಜಾತಕದಲ್ಲೂ ದೋಷ ಇದೆ. ಆದರೆ ಒಂದು ಸಮಸ್ಯೆ ಜೊತೆಗೆ ಬದುಕೋದು ಗೊತ್ತಿರಬೇಕು, ಇಲ್ಲ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಳೋ ಸಾಮರ್ಥ್ಯ ಬೆಳೆಸ್ಕೋಬೇಕು. ಉದಾಹರಣೆಗೆ ಗಾಂಧಾರಿಗೂ ಮತ್ತು ನಿಮ್ಗೆ ಗೊತ್ತಿರೋ ಧೃತರಾಷ್ಟ್ರಗೆ ಮೊದಲನೇ ಮದುವೆ ಅಲ್ಲ. ಗಾಂಧಾರಿ ಅಂದರೆ ಪೌರಾಣಿಕವಾಗಿ ಹೇಳೋದಾದರೆ ಗಾಂಧಾರಿಗೆ ದೋಷ ಇರುತ್ತೆ. ಏನು ಮಾಡ್ತಾರೆ, ಕದಲಿ ವಿವಾಹ, ಇದು ಕದಲಿ ವಿವಾಹ ಅಂತಲೂ ಇದೆ. ಇನ್ನೊಂದು ಒಂದು ಮೇಕೆಗೋ ಕುರಿಗೋ ನಾನು ಕೇಳಿರೋವಂಥದ್ದು, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಮದುವೆ ಮಾಡಿಸಿ ಅದನ್ನು ಇದು ಮಾಡಿಬಿಟ್ಟು ಎರಡನೇ ಮದುವೆ ಧೃತರಾಷ್ಟ್ರಕ್ಕೆ ಮಾಡ್ತಾರೆ. ಇದು ಗೊತ್ತಾಗಿಯೇ ಗಾಂಧಾರಿ ಅಣ್ಣ ತಮ್ಮಂದ್ರಿಗೆಲ್ಲ ಧೃತರಾಷ್ಟ್ರ ತೊಂದರೆ ಕೊಟ್ಟ ಅಂತ ಒಂದು ಕಡೆ ಕೇಳಿದ್ವಿ. ಅಂದರೆ ಕೆಲವರಿಗೆ ವಿವಾಹ ಯೋಗ ಅಂತಿರುತ್ತೆ, ಕೆಲವ್ರಿಗೆ ಎರಡೆರಡು ಮೂರು ಇರುತ್ತೆ. ತಪ್ಪಲ್ಲ. ಆ ವ್ಯಕ್ತಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲ ಇದ್ದು, ಅದಕ್ಕೆ ರಾಜ ಬಹುವಲ್ಲಭ ಅಂತ ಇದ್ರು. ಅಂದರೆ ಯಾರು ಹಣ ಅಧಿಕಾರದಲ್ಲಿರೋರಿಗೆ, ಡೊನಾಲ್ಡ್ ಟ್ರಂಪು ಅಫಿಷಿಯಲಿನೇ 3. ಅಂದರೆ ಹಣ ಅಧಿಕಾರ ಇದ್ದು ಒಂದು ಸ್ತ್ರೀಯ ಪ್ರೀತಿ ವಿಶ್ವಾಸ ಗೌರವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಆಕೆಯನ್ನು ರಕ್ಷಣೆ ಪಾಲನೆ ಪೋಷಣೆ ಮಾಡ್ತೀನಿ ಅಂತಿದ್ದಾಗ ಮಾಡ್ಬೋದು. ಆದರೆ ಭಾರತದ ಕಾನೂನು ಏನು ಹೇಳುತ್ತೆ, ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಅಫಿಷಿಯಲಿ ಒಂದೇ ಹೆಂಡತಿ ಇರಬೇಕು ಅಂತ ಹೇಳುತ್ತೆ. ಅಂದರೆ ಕಾನೂನು ಸಮಾಜ ಒಪ್ಪುವಂಥ ರೀತಿಯಲ್ಲಿ ನಾವು ಬದುಕೋದು, ಅದನ್ನು ಲೀಗಲೈಸ್ಡ್ ಅಥವಾ ಲೀಗಲ್ ಮ್ಯಾರೇಜ್ ಅಂತ ಕರಿತೀವಿ. ಅಲ್ಲಿ ಜಾತಕ ಅನುಕೂಲ ಆಗುತ್ತೆ. ಇಲ್ಲ ನಾವು ಸ್ವೇಚ್ಛಾಚಾರವಾಗಿ ಬದುಕ್ತೀವಿ ಅಂದರೆ ಬದುಕಿ, ತಪ್ಪಲ್ಲ, ಜೀವನ ನಿಮ್ಮದು. ಆದರೆ ನಿಮಗೆ ಸಮಸ್ಯೆ ಅಂತ ಬಂದಾಗ ಯಾವುದೇ ರೀತಿ ಏನಂತಾರೆ ಓಪನಿಂಗ್ಸ್ ಇರೋದಿಲ್ಲ. ನಾನು ಸಾಮರ್ಥ್ಯ ಇದೆ ಅನ್ನೋದು ಬದುಕ್ತೀನಿ ಅನ್ನೋದಾದರೆ ಬದುಕ್ಬೋದು. ಒಂದು ಜಾತಕ ನೋಡಿ ಮದುವೆ ಆಗೋದ್ರಿಂದ ಸಮಸ್ಯೆ ಏನು ಬರುತ್ತೆ, ಯಾವ ರೀತಿ ಪರಿವರ್ತನೆ ಹೊಂದ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ತುಂಬ ಜನ ಒಳ್ಳೊಳ್ಳೆ ಮ್ಯಾಚಿಂಗ್ ಇರುತ್ತೆ, ಅಪ್ಪ ಅಮ್ಮ ಇಷ್ಟ ಆಗಿರುತ್ತೆ ಎಲ್ಲ. ಬಟ್ ಜಾತಕ ಹೇಳೋದು, ಉದಾಹರಣೆಗೆ ಶಿವಾಜಿ ಫಿಲಮ್ ಅಂತ ನೀವು ನೋಡಿರ್ತೀರಿ, ಶಿವಾಜಿದ ಬಾಸಲ್ಲಿ ಆ ಜ್ಯೋತಿಷಿ ಹೇಳ್ತಾನೆ ಬೇಡ ಇವರಿಗೆ ಕಂಟಕ ಇದೆ ಅಂತ. ಕಂಟಕ ಇರುತ್ತೆ,
ಆದರೆ ಅಲ್ಲಿ ಆ ಹೀರೋ ಅಂದರೆ ರಜನಿಕಾಂತ್ಗೆ ಒಂದು ವಿಶ್ವಾಸ ಇರುತ್ತೆ, ಪ್ರೀತಿ ಅಂದರೆ ಕೆಲವರು ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ, ನನಗೆ ಈ ಪ್ರೀತಿ ಮೇಲೆ ನಂಬಿಕೆ ಇದೆ, ಮದುವೆ ಆಗ್ತಿ ಅಂತ. ಮೊದಲು ಹೀರೋಯಿನ್ಗೆ ಏನಂತಂದರೆ ಸ್ವಲ್ಪ ಎಮೋಷ್ನಲ್, ನೋಡಿ ಹೆಣ್ಮಕ್ಳು ನಾರ್ಮಲಾಗಿ ಎಮೋಷ್ನಲಿ ಸ್ವಲ್ಪ ಬೇಗ ಎಫೆಕ್ಟ್ ಆಗ್ತಾರೆ. ಕೊನೆಗೆ ಮದುವೆ ಆಗುತ್ತೆ, ಆಮೇಲೆ ಸಮಸ್ಯೆ ಬರುತ್ತೆ, ಎಲ್ಲ ಕಳ್ಕೊಂಡಿದ್ದಕ್ಕೆ ಈ ಹುಡುಗಿನ ಮದುವೆ ಆಗಿದ್ದಕ್ಕೆ ಕಾರಣ ಅಂತ ಕೊಡಬಾರ್ದು. ಯಾಕೆ ಅಂದರೆ ಒಬ್ಬ ಗಂಡು ತನ್ನ ಸಾಮರ್ಥ್ಯದ ಮೇಲೆ ಬದುಕಬೇಕೇ ಹೊರತು ಕೆಟ್ಟದಾದಕ್ಕೆ ಎಲ್ಲ ಹೆಣ್ಮಕ್ಳ ಮೇಲೆ ಹಾಕೋದು, ಒಳ್ಳೆಯದಾಗೋದಕ್ಕೆ ನನ್ನ ಮೇಲೆ ಆ ಥರ ಏನಾದರೂ ಮನಸ್ಥಿತಿ ಇದ್ದರೆ ಅವ್ರಿಗೆ ಜ್ಯೋತಿಷ್ಯ ಅಲ್ಲ, ಯಾವ ಶಾಸ್ತ್ರನೂ ಅಪ್ಲೈ ಆಗಲ್ಲ. ಸೊ ಪ್ರೀತಿ ಪ್ರೇಮ ಮಾಡೋರಿಗೆ ಧೈರ್ಯ ಇರಬೇಕು, ಜೊತೆಗೆ ಜವಾಬ್ದಾರಿ ತೊಗೊಳ್ಳೋಂಥ ಕೆಪಾಸಿಟಿ ಇರಬೇಕು. ಇಲ್ಲ ಅಂದರೆ ಕೆಪಾಸಿಟಿನ ಅಪ್ಡೇಟ್ ಮಾಡ್ಕೋಬೇಕು. ಪ್ರೀತಿ ಮಾಡಿದ ತಕ್ಷಣ ಯಶೋರಾಧಿಕ ಮದುವೆ ಆಗಲಿಲ್ಲ. ಸುಧಾಮೂರ್ತಿ ನಾರಾಯಣಮೂರ್ತಿ ಅವರು ಮೊದಲು ಸ್ನೇಹಿತರಾಗ್ತಾರೆ, ಆಮೇಲೆ ಆತ್ಮೀಯ ಸ್ನೇಹಿತರಾಗ್ತಾರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾರೆ. ಮತ್ತು ಅವರ ಪುತ್ರಿಯಾದಂಥ ಋಷಿ ಸುನಕ್ ಮತ್ತು ಅಕ್ಷತಾಮೂರ್ತಿ ಅನಿಸುತ್ತೆ ಅವರು, ಅಂದರೆ ಕಣ್ಮುಂದೆ ಸಕ್ಸಸ್ ಸ್ಟೋರಿನೂ ಇದೆ. ವಾಜಪೇಯಿಯು ಕೂಡ ಪ್ರೀತಿನಲ್ಲಿ ಬಿದ್ದವರೇ, ಆದರೆ ಒತ್ತಡದಿಂದ ಏನಾಯಿತು, ಅವ್ರು ಯಾರನ್ನು ಮದುವೆ ಆಗಬೇಕೋ ಮದುವೆ ಆಗಲಿಲ್ಲ, ಬಟ್ ಸ್ನೇಹ ಕಳ್ಕೊಳ್ಳಿಲ್ಲ. ಮತ್ತು ಇನ್ನೊಂದು ಸಮಸ್ಯೆ ಇದೆ, ಕೆಲವ್ರಿಗೆ ಏನು ಅಂತಂದರೆ ಪ್ರೀತಿಗೂ ದ್ವೇಷಕ್ಕೂ ಬೇಗ ಕನ್ವರ್ಟ್, ಅಂದರೆ ನನಗೆ ನೀನು ಸಿಗಲಿಲ್ವಾ, ನೀನು ಯಾರಿಗೂ ಸಿಗಬಾರ್ದು, ಅದು ಪ್ರೀತಿ ಅಲ್ಲ, ಅದು ಕೇವಲ ಆಕರ್ಷಣೆ, ಮತ್ತು ಅದು ಡಾಮಿನೇಟಿಂಗ್ ನೇಚರ್, ಅದು ನಿಜವಾದ ಪ್ರೀತಿ ಅಲ್ವೇ ಅಲ್ಲ. ಅದೇನು ಅಂದರೆ ಮೃಗಗಳ ಪ್ರೀತಿ. ಪ್ರೀತಿ ಮಾಡೋರು ಯಾವತ್ತೂ ಕೂಡ ನಾನು ಪ್ರೀತಿಸುವಂಥ ವ್ಯಕ್ತಿ ಸಂತೋಷವಾಗಿರಲಿ, ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ. ಅದು ನಿರ್ಮಲವಾದ ನಿಸ್ವಾರ್ಥವಾದ ಪ್ರೀತಿ. ಬಟ್ ಕೆಲವ್ರು ಏನಂತಂದರೆ ನನಗೆ ಬೇಕು, ಹಠದಿಂದ ಮಾಡುವಂಥ ಪ್ರೀತಿ ಜಾಸ್ತಿ ದಿನ ಉಳಿಯೋದಿಲ್ಲ. ಅದಕ್ಕೋಸ್ಕರ ನೀವು ಹೇಗೆ ಇರಿ, ಯಾವುದೇ ಥರ ಜೀವನ ಮಾಡಿ, ಆದರೆ ನೆಮ್ಮದಿ ಜೀವನ ಮಾಡಬೇಕು ಅಂದರೆ ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ, ಅದನ್ನು ಮ್ಯೂಚುವಲ್ ರೆಸ್ಪೆಕ್ಟ್ ಅಂತೀವಿ. ಎಲ್ಲಿ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಲವ್ ಜಾಸ್ತಿನೇ ಇರೋಲ್ಲ. ಎಸ್, ಇನ್ನೂ ಸಾಕಷ್ಟು ವಿಚಾರ ಇದೆ ಗುರುಜಿ, ಮಾತಾಡೋಣ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ನಿಮ್ಮನ್ನು ಕಾಡ್ತಿದೆಯಾ ಬೆನ್ನು ಹುರಿಯ ಸಮಸ್ಯೆ? ಡಿಸ್ಕ್ ಪ್ರಾಬ್ಲಮ್ಗೆ ಇಲ್ಲಿದೆ ಪರಿಹಾರ. ಆರೋಗ್ಯವೇ ಭಾಗ್ಯ, ಬೆನ್ನು ಹುರಿ ಸಮಸ್ಯೆಗೆ ಪರಿಹಾರ. ತಪ್ಪದೆ ವೀಕ್ಷಿಸಿ ಮಧ್ಯಾಹ್ನ 2:28ಕ್ಕೆ. ಒಂದು ವೇಳೆ ತನ್ನನ್ನು ಉತ್ತಮಗೊಳಿಸಲಿಕ್ಕಿದ್ದರೆ ಇನ್ನೊಬ್ಬರಲ್ಲಿ ಸ್ಪರ್ಧೆ ಮಾಡೋದು ಬಿಟ್ಟು ಬಿಡು, ಏಕೆಂದ್ರೆ ನಿನ್ನ ಹೋರಾಟ ಇರೋದು ನಿನ್ನಲ್ಲಿಯೇ. ಪ್ರತಿಯೊಂದು ತಿರುವಿನಲ್ಲಿ ತನ್ನನ್ನು ಹಿಂದಕ್ಕೆ ಮುಂದುವರಿ. ನೀನು ಸ್ವಂತಿಕೆಯಿಂದ ಮುಂದುವರಿದಾಗ ನೀನಾಗುತ್ತೆ ಒಂದು ಉತ್ತಮ ನೀನು. ಸ್ವತಃ ಮುಂದುವರಿ. ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೇನ್ನ ಜೊತೆಗೆ ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸೂಲ್ಸ್. ರಾಜ್ಯ, ದೇಶ, ವಿದೇಶ, ಸಿನಿಮಾ, ಕ್ರೀಡೆ, ಕ್ಷಣ ಕ್ಷಣದ ಅಪ್ಡೇಟ್, ನಿಖರ ಮಾಹಿತಿ, ಪ್ರತಿ ಕ್ಷೇತ್ರದ ಆಗು ಹೋಗಿನ ಒಳನೋಟ, ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರಿ. ದಿನದ 24 ಗಂಟೆಯೂ ನಿರಂತರ ಸುದ್ದಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ನಿಮ್ಮನ್ನು ಕಾಡ್ತಿದೆಯಾ ಬೆನ್ನು ಹುರಿಯ ಸಮಸ್ಯೆ? ಡಿಸ್ಕ್ ಪ್ರಾಬ್ಲಮ್ಗೆ ಇಲ್ಲಿದೆ ಪರಿಹಾರ. ಆರೋಗ್ಯವೇ ಭಾಗ್ಯ, ಬೆನ್ನು ಹುರಿ ಸಮಸ್ಯೆಗೆ ಪರಿಹಾರ. ತಪ್ಪದೆ ವೀಕ್ಷಿಸಿ ಮಧ್ಯಾಹ್ನ 2:28ಕ್ಕೆ. ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಪ್ರೀತಿ ಹಾಗೆ ಜಾತಕಕ್ಕೂ ಇರುವಂತಹ ಸಂಬಂಧ ಎಂಥದ್ದು ಏನು ಅಂತ ತಿಳಿಸ್ಕೊಡ್ತಾ ಇದ್ರಿ ಗುರುಜಿ. ಹಾಗೆ ಆಕರ್ಷಣೆ ಕುರಿತಾಗಿ ಕೂಡ ನೀವು ಹೇಳ್ತಾ ಇದ್ರಿ, ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ಇನ್ನು ಉಳಿದ ರಾಶಿ ಭವಿಷ್ಯದ ಬಗ್ಗೆ ಹೇಳೋದಾದ್ರೆ, ನಾನು ನಿಮ್ಮ ಡಾಕ್ಟರ್ ಮುರಳೀಧರ್, ಮಾರ್ಗದರ್ಶಕ. ಈ ದ್ವಾದಶ ರಾಶಿಗಳಲ್ಲಿ ನಾನು ನಿಮಗೆ ಕರ್ಕಾಟಕ ರಾಶಿ ತನಕ ಹೇಳಿದ್ದೆ. ಈಗ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆ, ಅಂದರೆ ನೀವು ಹಾಕೋ ಎಫರ್ಟ್ಗೆ ರಿಸಲ್ಟು ಸಿಗದಿರ ಇರಬಹುದು. ಯಾವುದೇ ಕ್ಷೇತ್ರದಲ್ಲೂ ಅಷ್ಟೇ ನಿಮಗೆ ಹಿನ್ನಡೆ ಅಂತ ತೋರಿಸ್ತಾ ಇದೆ. ಹಾಗಂತ ಎಫರ್ಟ್ ಆಗದಿರ ಇರಬೇಡಿ, ಗಿವ್ ಯುವರ್ ಬೆಸ್ಟ್ ಎಫರ್ಟ್. ಇನ್ನೊಂದು, ಒತ್ತಡದಿಂದ ಆರೋಗ್ಯದಲ್ಲಿ ಏರುಪೇರು ಅಂತ ತೋರಿಸ್ತಾ ಇದೆ. ಸಿಂಹರಾಶಿಯವರಿಗೆ ಒತ್ತಡವನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಮೇಂಟೈನ್ ಮಾಡೋದು ಅಥವಾ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಜೊತೆಗೆ ನಿಮಗೆ ರಕ್ತ ಸಂಬಂಧ ಕಾಯಿಲೆಗಳು ಅಥವಾ ರಕ್ತ ಸಂಬಂಧ ಸಮಸ್ಯೆಗಳು ಕಾಡಬಹುದು. ಅದಕ್ಕೋಸ್ಕರ ಸೂರ್ಯ ಶಾಂತಿಯನ್ನು ಮಾಡೋದ್ರಿಂದ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಸ್ವಲ್ಪ ಸಾಧ್ಯವಾದರೆ ವಿಷ್ಣು ಕ್ಷೇತ್ರಕ್ಕೆ ಹೋಗಿ ತುಳಸಿಯಲ್ಲಿ ಅರ್ಚನೆ ಮಾಡಿಸಿ, ನಿಮ್ಮ ಹೆಸರು ನಕ್ಷತ್ರ ಹೇಳಿ ನೀವು
ತುಳಸಿಯಿಂದ ಅರ್ಚನೆ ಮಾಡಿಸೋದ್ರಿಂದ ಬರುವಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸಾಧ್ಯವಾದ ಧನ್ವಂತರಿ ಮಂತ್ರವನ್ನು ಜಪ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಳಶಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ ಮಂತ್ರವನ್ನು ಜಪ ಮಾಡ್ಬೋದು, ಜಪ ಮಾಡಿಸ್ಬೋದು, ಹೋಮ ಮಾಡಿಸ್ಬೋದು, ಅಥವಾ ಈ ಮಂತ್ರವನ್ನು ಕೇಳಿದ್ರೂ ಆಯಿತು. ದಯವಿಟ್ಟು ಕಿವಿಗೆ ಬ್ಲೂಟೂತೆಲ್ಲ ಹಾಕೊಂಡು ಕೇಳಬೇಡಿ. ಲೌಡ್ ಸ್ಪೀಕರು ಅಥವಾ ಸಣ್ಣದಾಗಿ ವಾಲ್ಯೂಮ್ ಇಟ್ಕೊಂಡು ಬೇರೆಯವ್ರು ಡಿಸ್ಟರ್ಬ್ ಮಾಡದಿರೋ ರೀತಿ ಕೇಳೋದ್ರಿಂದ, ಮಂತ್ರಗಳನ್ನು ಕೇಳೋದ್ರಿಂದ ನಿಮಗೆ ಆ ಪಾಸಿಟಿವ್ ವೈಬ್ರೇಷನಿಂದ ಆಗುವಂತಹ ಅಂದರೆ ಇಂಟೆನ್ಸಿಟಿ ಆಫ್ ಹೆಲ್ತ್ ಡಿಸ್ಟರ್ಬೆನ್ಸ್ ಕಡಿಮೆ ಆಗಬಹುದು. ಮುಂದಿನ ರಾಶಿ ತುಲಾರಾಶಿ. ಸಹವಾಸದಿಂದ ಸಿದ್ಧಿಯೋಗ ಅಂತಂದರೆ ನೀವು ಯಾರು ಸಹವಾಸ ಮಾಡ್ತೀರಾ ಅವರ ಮೇಲೆ ನಿಮ್ಮ ಒಂದು ಅಚೀವ್ಮೆಂಟ್ ಅಥವಾ ನಿಮ್ಮ ಸಕ್ಸಸ್ ಇರುತ್ತೆ. ಜೊತೆಗೆ ಪ್ರಯಾಣದಿಂದ ಲಾಭ. ಕೆಲವು ಸತಿ ನಾವು ಉದ್ಧಾರ ಆಗಬೇಕು ಅಂದರೆ ಊರು ಬಿಡೋಕ್ಕೆ ರೆಡಿ ಇರಬೇಕು. ಯಾರ್ಯಾರು ತುಲಾರಾಶಿಯವರಿದ್ದೀರೋ ನೀವು ಇರೋ ಜಾಗದಿಂದ ಬೇರೆ ಕಡೆ ಎಜುಕೇಷನ್ಗಾಗಿರ್ಬೋದು, ಕೆಲಸಕ್ಕಾಗಿರ್ಬೋದು, ಇಲ್ಲ ಯಾರನ್ನೋ ಭೇಟಿ ಮಾಡೋಕ್ಕಂತ ಹೋಗ್ತೀರಾ, ಅಲ್ಲಿ ಯಾರ್ದೋ ಪರಿಚಯ ಆಗುತ್ತೆ. ಹಾಗೆ ನಿಮಗೆ ಒಂದು ಹೊಸ ದಿಕ್ಕು ಸಿಗಬಹುದು, ಹೊಸ ಉದ್ಯಮ ಶುರು ಮಾಡ್ಬೋದು, ಹೊಸ ಅಂಗಡಿ ತೆಗೆಯುವಂಥದ್ದು. ಇದಕ್ಕೆಲ್ಲ ಅಂದರೆ ಆರ್ಥಿಕವಾಗಿ ಲಾಭ ಆಗೋದಕ್ಕೆ ಈಗ ನೀವು ಅದಕ್ಕೆ ಮುನ್ನುಡಿಯನ್ನು ಬರೆಯೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಬಹಳ ಅನುಕೂಲ ಆಗುತ್ತೆ. ಮಹಾತ್ಮರ ದರ್ಶನ, ಸ್ವಾಮಿ ಸಾಧು ಸಜ್ಜನರ ಒಂದು ಅನುಗ್ರಹ, ಜೊತೆಗೆ ಔತಣಕೂಟಗಳಿಗೆ ನಿಮಗೆ ಆಹ್ವಾನ ಬರಬಹುದು. ಅದಕ್ಕೆ ತಯಾರಾಗಿರಿ. ಯಾವಾಗ ಭಗವಂತ ಏನು ಕೊಡ್ತಾನೋ ಅದನ್ನು ಸ್ವೀಕರಿಸುವಂಥದ್ದು ಜ್ಯೋತಿಷ್ಯವನ್ನು ನಂಬಿರೋರ ಒಂದು ಲಕ್ಷಣ. ಜ್ಯೋತಿಷ್ಯ ಅಂದರೆ ನಮಗೆ ಬೇಕಾದ್ದೆಲ್ಲ ಸಿಗೋದಿಲ್ಲ, ಏನು ಸಿಗುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕಾಣದ ಕೈಗಳಿಂದ ಉಪದ್ರವಗಳು ಅಂದರೆ ಏನೋ ಸಮಸ್ಯೆ ಆಗ್ತಿರುತ್ತೆ, ಬಟ್ ಯಾಕೆ ಆಗ್ತಿರುತ್ತೆ ಅಂತ ಗೊತ್ತಿರೋದಿಲ್ಲ. ಇದು ಒಂದು. ಕೆಲಸ ಕಾರ್ಯಗಳ ವಿಘ್ನಗಳು, ಜೊತೆಗೆ ಸಾಧನೆಯಲ್ಲಿ ಅಲ್ಪ ಪ್ರಗತಿ. ನೀವು ಮಾಡುವಂಥ ಸಾಧನೆಗೆ ಅನುಕೂಲವಾಗಿ ಫಲಗಳು ಸಿಗೋದಿಲ್ಲ. ಹೊಸ ರೀತಿಯಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಒಳ್ಳೆಯ ಸಮಯ. ಅಂದರೆ ಚೇಂಜಿಂಗ್ ಆಫ್ ಸ್ಟ್ರಾಟಜಿ ಬಹಳ ಮುಖ್ಯ. ಹಾಕಿರೋ ಫಾರ್ಮುಲಾನೇ ಮತ್ತೆ ಮತ್ತೆ ಆಗ್ತಾಯಿದ್ರೆ ಅದನ್ನು ನಿಮ್ಮ ವಿರುದ್ಧವನ್ನೇ ತಿರುಗಿಸುವಂಥ ಅವಕಾಶ ಇರುತ್ತೆ. ಮತ್ತು ವಿಷಪ್ರಾಶನದಿಂದ ಸಮಸ್ಯೆಗಳು ಅಂದರೆ ಫುಡ್ ಪಾಯ್ಸನ್ ಆಗುವಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರೋದಿರ್ಬೋದು. ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾರನ್ನು ತುಂಬ ನಂಬಿರ್ತೀರೋ ಅಥವಾ ಯಾರ ಜೊತೆ ಕೆಲಸ ಮಾಡ್ತಿರ್ತೀರೋ ಅವರಿಂದಲೇ ಅಥವಾ ಅವರ ಒಂದು ವರ್ತನೆಯಿಂದ ನಿಮಗೆ ಕಿರಿಕಿರಿ ಉಂಟಾಗೋದು, ಮಾನಸಿಕವಾಗಿ ನೀವು ಡಿಸ್ಟರ್ಬ್ ಆಗ್ತೀರಾ. ಅಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ದೇ ಗೆಟ್ ಈಸಿಲಿ ಫ್ರಸ್ಟ್ರೇಟೆಡ್ ಆ್ಯಂಡ್ ಡಿಸ್ಟರ್ಬ್ಡ್ ಆ್ಯಂಡ್ ಇರಿಟೇಟೆಡ್. ಇದು ವೃಶ್ಚಿಕ ರಾಶಿಯವ್ರಿಗೆ ಇರುವಂಥದ್ದು. ಅದಕ್ಕೆ ಏನು ಅಂದರೆ ಸೂಕ್ತವಾಗಿ ಕೌನ್ಸಿಲಿಂಗ್ ಅಂದರೆ ಮಾನಸಿಕವಾಗಿ ನೀವು ಸದೃಢರಾಗೋದಕ್ಕೆ ಸ್ವಲ್ಪ ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅವಶ್ಯಕತೆ ಇರುತ್ತೆ. ಸೂಕ್ತವಾದವರಿಂದ ಇದನ್ನು ಪಡೆದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಮುಂದಿನ ರಾಶಿ ಧನುರಾಶಿ. ಜಮೀನಿನ ವಿಚಾರದಲ್ಲಿ ಯಶಸ್ಸು, ಸಹೋದರರಿಗೆ ಅನಾರೋಗ್ಯ. ಅಂದರೆ ಎರಡೆರಡು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಿಮಗೆ ಸಹೋದರಿಯರಿದ್ದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಒಂದು ವೇಳೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂದರೆ ಅವ್ರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ. ಜಮೀನಿನ ವಿಚಾರದಲ್ಲಿ ಯಶಸ್ಸು ಅಂದರೆ ರಿಯಲ್ ಎಸ್ಟೇಟು ಅಂದರೆ ಹೊಲ ಗದ್ದೆ ತೊಗೊಳ್ಳುವಂಥದ್ದು ಅಥವಾ ಡೆವಲಪ್ ಮಾಡುವಂಥದ್ದು. ಒಂದು ವೇಳೆ ಜಾಗ ತೊಗೊಂಡಿದ್ರೆ ಕಾಂಪೌಂಡ್ ಹಾಕೋದಕ್ಕೆ ಇದು ಒಳ್ಳೆ ಟೈಮು. ಯಾಕೆ ಅಂತಂದರೆ ಪ್ರಾಪರ್ಟಿ ತೊಗೊಳ್ಳೋದು ದೊಡ್ಡದಲ್ಲ, ಅದನ್ನು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಜೊತೆಗೆ ನಿಮಗೆ ಬಾಳ ಸಂಗಾತಿಯೊಂದಿಗೆ ಸ್ವಲ್ಪ ಕಿರಿಕಿರಿ ಆಗಬಹುದು. ಯಾಕೆ ಬಾಳ ಸಂಗಾತಿ ಅಂತಂದರೆ ಯಾವಾಗಲೂ ಜೀವನದಲ್ಲಿ ಆವಾಗಲೇ ನಾವು ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ವಿ. ಸಣ್ಣ ಪುಟ್ಟ ಘರ್ಷಣೆಗಳನ್ನು ಜೀರ್ಣಿಸ್ಕೊಳ್ಳೋದು ಕೂಡ ಪ್ರೀತಿಯ ಒಂದು ರೂಪ. ಗಲಾಟೆ ಮಾಡ್ಕೊಳ್ಳೋದು, ಜಗಳ ಆಡ್ತಾರೆ ಗಂಡ ಹೆಂಡತಿ ಜಗಳ ಆಡೋದು ಪ್ರೀತಿಯಿಂದ. ಯಾಕೆ? ಒಂದು ನಂಬಿಕೆ, ಅವರ ಎಮೋಷನ್ಸ್ನೆಲ್ಲ ಯಾವುದೇ ಫಿಲ್ಟರ್ ಇಲ್ಲದ ತೋರಿಸ್ಕೊಳ್ಳೋಂಥದ್ದು. ಬಟ್ ಒಂದು ಲಿಮಿಟ್ ಕ್ರಾಸ್ ಆದರೆ ಕಿರಿಕಿರಿ ಆಗಬಹುದು. ಅದಕ್ಕೆ ಧನುರಾಶಿಯವರು ತಮ್ಮ ಲೈಫ್ ಪಾರ್ಟ್ನರ್ ಜೊತೆ ಏನಾದರೂ ಕಿರಿಕಿರಿ ಆದರೆ ಸ್ವಾಭಾವಿಕ ಅಂತ ಹೇಳಿ ಕ್ಷಮಿಸಬೇಡಿ. ಯಾಕೆ ಅಂತಂದರೆ ಅದನ್ನು ದೊಡ್ಡದು ಮಾಡಿ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಬೇಡಿ. ಜೊತೆಗೆ ಮಕ್ಕಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋಕ್ಕೆ ಹೇಳಿ. ಯಾಕೆಂದರೆ ಮಕ್ಕಳನ್ನು ನೀವು ಅಂದರೆ ಮಕ್ಕಳು ಮೊಮ್ಮಕ್ಕಳು ಯಾರಿರ್ತಾರೆ ಮನೆಯಲ್ಲಿ ಅವ್ರಿಗೆ ಎಚ್ಚರಿಕೆಯಿಂದ ಇರಿ. ಅವ್ರಿಗಾಗೋ ನೋವಿಂದ ನೀವು ಸ್ವಲ್ಪ ಅದರಿಂದ ಏನಂತಾರೆ ಡಿಸ್ಟರ್ಬ್ ಆಗಬಹುದು. ಇದು ಧನುರಾಶಿಯವ್ರಿಗೆ ಇರುವಂಥ ಈ ವಾರದ ಭವಿಷ್ಯ. ಎಸ್, ಇನ್ನು ಗುರುಜಿ, ಆಕರ್ಷಣೆ ಹಾಗೆ ಪ್ರೀತಿ ಈ ಎರಡೂ ಕೂಡ ಒಂದೇನಾ ಅಂತ? ಯಾಕಂದರೆ ನಾವು ಸಾಕಷ್ಟು ಇಂತಹ ಕೇಸಸನ್ನು ನೋಡಿದ್ದೀವಿ. ನನಗೆ ಸಿಗಲಿಲ್ಲ ಅಂದರೆ ಬೇರೆ ಯಾರಿಗೂ ಸಿಗಬಾರ್ದು ಅಂತ ಆ್ಯಸಿಡ್ ಎರಚೋದಿರಬಹುದು ಅಥವಾ ಕೊಲೆ ಮಾಡೋದಿರಬಹುದು, ಸಾಕಷ್ಟು ಉದಾಹರಣೆಗಳಿವೆ. ಬಟ್ ಹಾಗಾದರೆ ಆಕರ್ಷಣೆ ಪ್ರೀತಿ ಒಂದೇನಾ ಅಂದರೆ ಅವರಲ್ಲಿ ಪ್ರೀತಿ ಕೂಡ ಇರುತ್ತೆ. ನನಗೆ ಬಿಟ್ಟರೆ ಬೇರೆ ಯಾರಿಗೂ ಸಿಗಬಾರ್ದು, ನನಗೆ ಸಿಗಬೇಕು ಎಂಬ ಸ್ವಾರ್ಥ ಕೂಡ ಇರುತ್ತೆ, ಅದರಲ್ಲಿ ಪ್ರೀತಿನೂ ಇರುತ್ತೆ. ಬಟ್ ಹೇಗೆ ಇವೆರಡು ಡಿಫ್ರೆನ್ಸಸ್, ಅವರ ಮನಸ್ಥಿತಿಗಳು ಯಾವ ರೀತಿ ಇರುತ್ತೆ ಅಂತ? ಈಗ ಯಾವುದೇ ಜಾತಕ ಬಂದರೂ ಕೂಡ ನಾನು ನನ್ನ ಅನುಭವದಲ್ಲಿ ಮತ್ತು ಜ್ಞಾನದಲ್ಲಿ ಹೇಳೋದಾದರೆ ಪ್ರೀತಿ ಪ್ರೇಮ ಯಾವುದೋ ಒಂದು ಪರ್ಟಿಕ್ಯುಲರ್ ದಶಾಭುಕ್ತಿಯಲ್ಲಿ ಇರುತ್ತೆ, ಲೈಫ್ ಪೂರ್ತಿ ಇರಲ್ಲ. ಅದಕ್ಕೆ ಹೇಳೋದು
ಅಟ್ರಾಕ್ಷನ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಅಫೆಕ್ಷನ್. ಉದಾಹರಣೆಗೆ ಯಾರು ಇಬ್ಬರು ಪ್ರೀತಿಸ್ತಿರ್ತಾರಲ್ಲ, ಅಲ್ಲಿ ಅಟ್ರಾಕ್ಷನ್ ಇರುತ್ತೆ ನಿಜ, ಅಟ್ರಾಕ್ಷನಿಂದನೇ ಪ್ರೀತಿ, ಅದರಲ್ಲೂ ಗಂಡು ಮಕ್ಕಳಿಗೆ ಅಟ್ರಾಕ್ಷನಿಂದ ಪ್ರೀತಿ ಶುರು ಆಗುತ್ತೆ. ಆದರೆ ಹೆಣ್ಮಕ್ಳಿಗೆ ಅಫೆಕ್ಷನಿಂದ ಯಾರು ಅವ್ರ ಬಗ್ಗೆ ರೆಸ್ಪೆಕ್ಟ್ ಕೊಡ್ತಾರೋ, ಅಫೆಕ್ಷನೇಟಿವ್ ಆಗಿ ನಡ್ಕೊಳ್ತಾರೋ ಅಲ್ಲಿ ಹೆಣ್ಮಕ್ಳಿಗೆ ಪ್ರೀತಿ ಉಂಟೋದು. ಮತ್ತು ಎಲ್ಲಿ ಹೆಣ್ಣು ಮಕ್ಕಳು ತನ್ನಂತಾನು ಸುರಕ್ಷಿತವಾಗಿ ಇರ್ತೀನಿ ಅಂತ ಅವ್ರಿಗನ್ಸುತ್ತೋ ಆವಾಗ ಅವರು ತಮ್ಮ ಭಾವನೆಯನ್ನು ಮತ್ತು ತಮ್ಮನ್ನು ತಾವು ಅರ್ಪಿಸ್ಕೊಳ್ತಾರೆ. ಆದರೆ ಆರೋಗ್ಯಕರವಾದ ಸ್ವಾರ್ಥ ಇರಬೇಕು, ಪ್ರೀತಿನಲ್ಲಿ ಸ್ವಾರ್ಥ ಇರಬೇಕು, ಆರೋಗ್ಯಕರವಾದ ಅಂದರೆ ಹೆಲ್ತಿ ಸೆಲ್ಫಿಶ್ನೆಸ್ ಇರಬೇಕು. ಆದರೆ ಈ ಕಟ್ ಥ್ರೋಟ್ ಅಥವಾ ಈ ಅನಿಮಲ್ ಇನ್ಸ್ಟಿಂಕ್ಟ್ ಇರುತ್ತಲ್ಲ, ನಾನು ಹೇಳ್ದಂಗೆ ನಡಿಬೇಕು, ಈ ಡಾಮಿನೇಟಿಂಗ್ ನೇಚರು ಪ್ರೀತಿನಲ್ಲಿ ನಡೆಯಲ್ಲ. ಅದು ಒಂದು ಹಂತಕ್ಕೆ ಮಾತ್ರ ನಡೆಯುತ್ತೆ, ಅದು ಸ್ವಲ್ಪ ಲಿಮಿಟ್ ಆ ಪ್ರೀತಿ ದ್ವೇಷಕ್ಕೆ ಕಾರಣ ಆಗುತ್ತೆ. ಅದು ಕೂಡ ದಶಾಭುಕ್ತಿನಲ್ಲಿ ಯಾವಾಗ ಕುಜರಾಹು ಸಂಧಿ ಇರಬೇಕಾದ್ರೆ, ರಾಹು ಬೃಹಸ್ಪತಿ ಸಂಧಿ ಇರಬೇಕಾದ್ರೆ, ಕೆಲವು ದಶಾಭುಕ್ತಿ ಮತ್ತು ಗೋಚಾರದಲ್ಲಿ ಏನಾದರೂ ವ್ಯಕ್ತಿಗೆ ಅಂದರೆ ಇಬ್ಬರಲ್ಲಿ ಒಬ್ಬರಿಗೆ ಸಮಸ್ಯೆ ಇದ್ದರೂ ಕೂಡ ಒಬ್ಬರಿಗೆ ಜೀವಕ್ಕೆ ತೊಂದರೆ ಆಗೋದಿರುತ್ತೆ, ಇನ್ನು ಕೆಲವರಿಗೆ ಜೀವನಕ್ಕೆ ತೊಂದರೆ ಆಗೋಂತಿರುತ್ತೆ. ಅದಕ್ಕೋಸ್ಕರನೇ ಜಾತಕವನ್ನು ಸಮಸ್ಯೆ ಬಂದ ಮೇಲೆ ನೋಡೋವಂಥದ್ದಲ್ಲ, ಜಾತಕವನ್ನು ಸಮಸ್ಯೆ ಬರೋದಕ್ಕೆ ಮುಂಚೆ ಆಕರ್ಷಣೆಗೆ ಒಳಗಾಗೋದು ಕೂಡ. ನಾವು ಕೇಳಿರ್ತೀವಿ 50 ವರ್ಷ 60 ವರ್ಷದ ಒಂದು ವೃದ್ಧರಿಂದ ಒಂದಷ್ಟು ನಡಿಬಾರದ ಅಚಾತುರ್ಯ ನಡೆದಿರುತ್ತೆ. ಯಾಕೆ ಅಂದರೆ ಆ ಟೈಮಲ್ಲಿ ಗ್ರಹಗತಿಗಳು ಅವ್ರನ್ನ ಆ ರೀತಿ ಮಾಡಿಸುತ್ತೆ, ಪ್ರೇರೇಪಣೆ ಕೊಡುತ್ತೆ. ಸೊ ಪ್ರೀತಿ ಪ್ರೇಮ ಕೇವಲ ವಯಸ್ಸಿನಲ್ಲಿರೋರಿಗೆ, ಟೀನೇಜರ್ಸ್ಗೆ ಮಾತ್ರ ಅಂತ ಭ್ರಮೆನಲ್ಲಿ ಇರಬೇಡಿ. ಎಷ್ಟೋ ಸಲ ನಿಮಗೆ ಗೊತ್ತಿಲ್ಲದಿರ ಅಥವಾ ನಿಮ್ಮ ಗಮನಕ್ಕೆ ಬರದಿರ ನಿಮ್ಮ ಬೆನ್ನ ಹಿಂದೆ ಬಹಳಷ್ಟು ನಡೀತಿರುತ್ತೆ. ಆದರೆ ಕೆಲವು ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ಸಮಾಜದ ಹಿತದೃಷ್ಟಿಯಿಂದ ನೋಡೋದಾದರೆ ಆಕರ್ಷಣೆಗೆ ಒಂದು ಲಿಮಿಟ್ ಇರಬೇಕು. ನಾವು ಆಕರ್ಷಣೆಗೆ ಪಡೋದಾಗಲಿ ಅಥವಾ ಬೇರೆಯವ್ರನ್ನ ಆಕರ್ಷಿಸ್ತಾರೆ, ಕೆಲವರು ತಮ್ಮನ್ನು ತಾವು ತುಂಬ ಚೆನ್ನಾಗಿ ಟಿಪ್ ಟಾಪ್ ಆಗಿ ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ, ತಪ್ಪಲ್ಲ. ಆದರೆ ಅದರಿಂದ ಆಗಬಹುದಾದ ಸೈಡ್ ಎಫೆಕ್ಟು ಕೂಡ ಗೊತ್ತಿರಬೇಕು. ಅದಕ್ಕೋಸ್ಕರನೇ ನಾವು ಯಾರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅವ್ರಿಗೆ ಮಾತ್ರ ಚೆನ್ನಾಗಿ ಕಾಣಿಸ್ಬೇಕು, ಮತ್ತು ಯಾರಿಗೆ ಆಕ್ಸೆಸಿಬಲ್ ಆಗಿರಬೇಕು ಅವ್ರಿಗೆ ಮಾತ್ರ ಆಕ್ಸೆಸಿಬಲ್ ಆಗಿರಬೇಕು. ಜೊತೆಗೆ ಇವತ್ತು ಸೋಷಿಯಲ್ ಮೀಡಿಯಾ, ಮೊಬೈಲೆಲ್ಲ ಇರೋದ್ರಿಂದ ಬಹಳ ಸುಲಭವಾಗಿ ಸಂಬಂಧಗಳು ಮತ್ತು ಸ್ನೇಹ ಮಾಡೋದು ಅವಕಾಶ ಇದೆ. ಆದರೆ ಸ್ವಲ್ಪ ಅಭ್ಯಾಸಾನುಸಾರಿಣಿ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ. ಯಾವಾಗ ಕರ್ಮ ಕೆಟ್ಟಿರುತ್ತೋ ಆವಾಗ ಒಂದು ಪ್ರಯತ್ನ ಮಾಡೋಣ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ನೋಡೋಣ ಅಂತ ಮಾಡ್ತಾರೆ. ಅದರಲ್ಲೂ ಇದನ್ನು ಗಂಡು ಮಕ್ಕಳು ಜಾಸ್ತಿ ಮಾಡ್ತಾರೆ, ಪ್ರಯತ್ನ ಮಾಡೋಣ ಅಂತ. ಪ್ರೀತಿ ಪ್ರೇಮದಲ್ಲಿ ಯಾವತ್ತೂ ಹಗುರವಾಗಿರಬಾರ್ದು. ನಿಮಗೆ ಕ್ಲಾರಿಟಿ ಇದ್ದು ನನಗೆ ಅವಶ್ಯಕತೆ ಇದೆ, ಯಾಕೆಂದರೆ ಮನುಷ್ಯರಿಗೆ ಬಾಡಿಲಿ ಆ್ಯಂಡ್ ಮೈಂಡ್ ನೀಡ್ಸ್ ಅಂತಿರುತ್ತೆ. ಅಂದರೆ ಬಾಡಿ ನೀಡ್ಸ್ ಅಂತಿಲ್ಲ, ಅದನ್ನು ಬಯೋಡ್ರೈವ್ಸ್ ಅಂತ ಕರಿತೀವಿ. ಅದರಲ್ಲಿ ಹಸಿವು, ನಿದ್ದೆ ಅಂದರೆ ಫುಡ್, ಸ್ಲೀಪ್, ಲಿಬಿಡೋ ಆ್ಯಂಡ್ ಎನರ್ಜಿ, ಇದು ಬಯೋಡ್ರೈವ್ ಸಹಜವಾಗಿ ಮನುಷ್ಯನಲ್ಲಿ ಇರುವಂಥದ್ದು. ಆದರೆ ಸ್ವಲ್ಪ ಸಾಮಾಜಿಕವಾಗಿ ನಮಗೆ ನಾವು ಬೌಂಡ್ರಿ ಹಾಕ್ಕೊಂಡ್ರೆ ನಾವು ಯಾವುದೇ ರೀತಿಯಾಗಿ ಲೀಗಲ್ ಕಾಂಪ್ಲಿಕೇಶನ್, ಉದಾಹರಣೆ ಆ್ಯಸಿಡ್ ಯಾಕೆ ಆಗ್ತಾರೆ ಅಂತಂದರೆ ಒಂದು ರೀತಿ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಆಗ ನೀವು ಆ ಜಾತಕಗಳನ್ನ ಅನಾಲಿಸಿಸ್ ಮಾಡಿದ್ರೆ ಕುಜದೋಷನೋ ಇಲ್ಲ ಕುಜನ ಪ್ರಭಾವನೋ ಕೇತು ಪ್ರಭಾವನೋ ಇಲ್ಲ ರಾಹು ಪ್ರಭಾವ ಈ ಮೂರಲ್ಲಿ ಇದ್ದೇ ಇರುತ್ತೆ. ಆವಾಗ ಅವರು ಫ್ರಸ್ಟ್ರೇಟ್ ಆಗಿ ಅವರಿಂದ ಈ ಕೆಲಸ ಆಗಬೇಕು ಅಂತಿರುತ್ತೆ. ದೊಡ್ಡವರು ಹಿರಿಯರು ಮನೆಯಲ್ಲಿರೋರು ಮಕ್ಕಳನ್ನ ಒಡೆಯೋದು ಬೈಯೋದು ಮಾಡೋದ್ರಿಂದ ಎಷ್ಟೋ ಸಲ ನಿಮಗೆ ಮರ್ಯಾದೆ ಹತ್ಯೆ ಅನ್ನೋದು ಕೂಡ ಕೇಳಿರ್ಬೇಕು ನೀವು. ಅಂದರೆ ಅಂತರ್ಜಾತಿ ಪ್ರೀತಿ ಪ್ರೇಮ ಆದಾಗ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಹಳ್ಳಿನಲ್ಲಿ ನಮಗೆ ಅಗೌರವ ಆಗುತ್ತೆ ಅಂತೇಳಿ ತಂದೆನೇ ಮಕ್ಕಳನ್ನ ಕೊಂದಿರೋದು ಇರುತ್ತೆ, ಮಕ್ಕಳು ಹಿರಿಯರನ್ನ ತೊಂದರೆ ಮಾಡಿರೋದು ಇರುತ್ತೆ. ಇದೆಲ್ಲವೂ ಕೂಡ ಜಾತಕದಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಅವಕಾಶ ಇದೆ. ಆದರೆ ಸಮಯ ಕೊಡಬೇಕು, ನಂಬಿಕೆಯಿಂದ ಬರಬೇಕು. ಜೊತೆಗೆ ಪ್ರೀತಿ ಪ್ರೇಮದಿಂದ ಜೀವನವನ್ನು ಕಟ್ಕೊಂಡಿರೋ ಸಕ್ಸಸ್ ಸ್ಟೋರೀಸು ಓದಿದ್ದೀವಿ, ನೋಡಿದ್ದೀವಿ. ಪ್ರೀತಿ ಪ್ರೇಮದಿಂದ ಜೀವನ ಹಾಳು ಮಾಡಿಕೊಂಡು ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ, ಕೊನೆಗೆ ಜೀವಾವಧಿ ಶಿಕ್ಷೆ ಅಥವಾ ನಾವು ಫಾಸಿಗೆ ಹಾಕೋದು ಅಂತ ಹೇಳ್ತೀವಲ್ಲ, ಏನಂತಾರೆ ನೇಣಿಗೆ ಹಾಕೋದು ಕೂಡ ನೋಡಿದ್ದೀವಿ. ಅಂದರೆ ಈ ಪ್ರೀತಿ ಅನ್ನೋದು ಅತಿಯಾದಾಗ ಅತಿ ಸರ್ವತ್ರ ವರ್ಜಯೇತ್ ಅಂತ ಆಚಾರ್ಯ ಚಾಣಕ್ಯರು ಹೇಳ್ತಾರೆ. ಹಾಗಾಗಿ ಪ್ರೀತಿ ಪ್ರೇಮ ಇರಬೇಕು, ಆದರೆ ಅದು ಜೀವನ ಪೂರ್ತಿ ಕೊಡಬೇಕು. ಪ್ರೀತಿ ಮಾಡುವಾಗ ಹೆಚ್ಚು ನಾವು ಅಟೆನ್ಷನ್ ಕೊಡ್ತಾ ಇರ್ತೀವಿ. ಅಂದರೆ ಪ್ರೀತಿ ಪ್ರೇಮ ಮಾಡೋಂಥ ಪ್ರೇಮಿಗಳು ಯಾರ್ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ಪ್ರೇಮ ಮಾಡೋದು ತಪ್ಪಲ್ಲ, ಆದರೆ ಅದಕ್ಕೆ ಬೇಕಾಗಿರೋ ಸಾಮರ್ಥ್ಯ ಇದೆಯಾ? ನಾನು ಪ್ರೀತಿ ಮಾಡೋದ್ರ ಜೊತೆಗೆ ನನ್ನ ವೈಯಕ್ತಿಕ ಜೀವನ, ವೈಯಕ್ತಿಕ ವರ್ಚಸ್ಸು, ಜೊತೆಗೆ ಸಮಾಜದ ಗೌರವ, ಸಂಬಂಧದ ಗೌರವ, ಜೊತೆಗೆ ನಮ್ಮ ಫ್ಯಾಮಿಲಿಯ ಒಂದು ಗೌರವ ಏನಾಗಬಹುದು ಅನ್ನೋ ಒಂದು ಅರಿವಿದ್ರೆ ಒಳ್ಳೆಯದು. ಇಲ್ಲಾಂದರೆ ಬನ್ನಿ ನಾವು ನಿಮ್ಗೆ ಅರಿವನ್ನು ಮೂಡಿಸ್ತೀವಿ. ಯಾರಿಗೆ ಪ್ರೇಮ ವಿವಾಹ ಇದೆಯೋ ಹೇಳ್ಬಿಡ್ತೀವಿ ನೇರವಾಗಿ, ನೋಡಿ ನಿಮಗೆ ಪ್ರೇಮ ವಿವಾಹಕ್ಕೆ ಅವಕಾಶ ಇದೆ. ಇನ್ನೊಂದು ನಿಮಗೆ ಒಂದು ವಿಚಾರ ಹೇಳಬೇಕು, ಕೆಲವರಿಗೆ ಪ್ರೇಮ ವಿವಾಹ ಇದು ಕೂಡ ಅಪ್ಪ ಅಮ್ಮ ಫೋರ್ಸ್ ಮಾಡಿ ಅರೇಂಜ್ ಮ್ಯಾರೇಜ್ ಮಾಡಿಬಿಡ್ತಾರೆ, ಅಲ್ಲಿ ಸಮಸ್ಯೆ ಆಗುತ್ತೆ. ಬೈ ಫೋರ್ಸ್ ಯು ಕಾಂಟ್ ಎಕ್ಸ್ಪೆಕ್ಟ್ ಸಂಬಡಿ ಟು ಲವ್ ಯು ಆರ್ ರೆಸ್ಪಾಂಡ್ ಟು ಯು ಆರ್ ರೆಸ್ಪೆಕ್ಟ್ ಯು. ನಾವು ಫೋರ್ಸ್ ಮಾಡಿ ರೆಸ್ಪೆಕ್ಟ್ನ, ಲವ್ನ, ಅಫೆಕ್ಷನ್ನ ಪಡ್ಕೊಳ್ಳೋಕ್ಕಾಗಲ್ಲ. ಆದರೆ
ತ್ಯಾಗದಿಂದ, ಅಂದರೆ ಕಾಂಪ್ರಮೈಸ್ ಆ್ಯಂಡ್ ಸ್ಯಾಕ್ರಿಫೈಸ್. ಪ್ರೀತಿ ಪ್ರೇಮ ಮಾಡೋರಿಗೆ ಕಾಂಪ್ರಮೈಸ್ ಆ್ಯಂಡ್ ಸ್ಯಾಕ್ರಿಫೈಸ್ ಮಾಡೋ ಗುಣಗಳು ಇರಬೇಕು. ಅದು ಜಾತಕದಲ್ಲಿ ಇದೆಯಾ ಅಂತ ಗೊತ್ತಾಗ್ಬಿಡುತ್ತೆ. ಚಂದ್ರ ಏನಾದರೂ ಅಫ್ಲಿಕ್ಟ್ ಆಗಿದ್ರೆ, ನೀಚನಾಗಿದ್ದರೆ, ಅಥವಾ ಶುಕ್ರ ಏನಾದರೂ ನೀಚನಾಗಿದ್ದರೆ ಅವರಿಗೆ ವೈಯಕ್ತಿಕ ಜೀವನ ಇಲ್ಲ ಅಂತಲ್ಲ, ಕಡಿಮೆ. ಕೆಲವರಿಗೆ ಸನ್ಯಾಸ ಯೋಗ ಇರುತ್ತೆ, ಹೋಗಿ ಅವ್ರನ್ನ ಮದುವೆ ಮಾಡಿಬಿಡ್ತಾರೆ. ಅಂದ್ರೇನು, ಅಪ್ಪ ಅಮ್ಮಗೆ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅನ್ನೋ ತಪ್ಪಲ್ಲ, ಆದರೆ ನಾವು ಬೇಕಾದಂಗೆ ಭವಿಷ್ಯ ರೂಪಿಸ್ಕೋಬೇಕು ಅಥವಾ ನಾವು ಹೇಳಿದಂಗೆ ಮಕ್ಕಳು ಕೇಳಬೇಕು ಅನ್ನೋದಿದೆಯಲ್ಲ, ಅದು ಈಗಿನ ಕಾಲಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ಮಕ್ಕಳು ಕೂಡ ಅವರಿಗೆ ಅವ್ರದ್ದೇ ಆದಂಥ ಒಂದು ವೈಯಕ್ತಿಕವಾದ ಒಂದು ಯೋಚನೆ ಇರುತ್ತೆ, ಇಂಡಿವಿಜುವಾಲಿಟಿ ಇರುತ್ತೆ. ಜೊತೆಗೆ ಅವರಿಗೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳುವಂಥ ಸ್ವಲ್ಪ ಫ್ರೀಡಮ್ ಕೊಟ್ಟರೆ ಒಳ್ಳೆಯದು. ಆವಾಗ ಅಪ್ಪ ಅಮ್ಮನ ಸಂಬಂಧನೂ ಹಾಳಾಗಲ್ಲ, ಇವ್ರ ಜೀವನನೂ ಹಾಳಾಗಲ್ಲ. ಅದಕ್ಕೆ ಆಕರ್ಷಣೆ ತಪ್ಪಲ್ಲ, ಪ್ರೀತಿನೂ ತಪ್ಪಲ್ಲ, ಅವು ಲಿಮಿಟಲ್ಲಿದ್ದರೆ ಒಳ್ಳೆಯದು. ಇಲ್ಲ ಅಂತಂದರೆ ಜೀವನಕ್ಕೆ ಬೆಲೆನೇ ಇರಲ್ಲ. ಒಂದು ವೇಳೆ ಆಕರ್ಷಣೆಯೇ ಇಲ್ಲ ಅಂದಿದ್ರೆ ಎಲ್ಲೋ ಒಂದು ಕಡೆ ಒಂದು ಬಾಂಧವ್ಯ ಸಂಬಂಧ, ಕೆಲವರು ರೂಪದಿಂದ ಆಕರ್ಷಣೆ, ಕೆಲವರು ಟ್ಯಾಲೆಂಟಿಂದ ಆಕರ್ಷಣೆಗೊಳ್ತಾರೆ, ಕೆಲವರು ದುಡ್ಡಿಂದ ಆಕರ್ಷಣೆಗೊಳ್ತಾರೆ. ಅದು ಅವರವರ ವೈಯಕ್ತಿಕ. ನಾವು ಹೇಳೋದಿಷ್ಟೇ, ಬದುಕಬೇಕು, ಬದುಕಲು ಬಿಡಬೇಕು. ಈಗ ಈ ಜಾತಕದಿಂದ ಅವರಿಗೆ ಲವ್ ಮ್ಯಾರೇಜ್ ಆಗುತ್ತಾ ಅಥವಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಅನ್ನೋದು ಕೂಡ ಗೊತ್ತಾಗುತ್ತಾ ಗುರು? ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅದನ್ನು ಯಾವ ವಯಸ್ಸಲ್ಲಿ ಮಾಡಬೇಕು ಅನ್ನೋದು ಇರುತ್ತೆ. ಅಂದರೆ ಇವರಿಗೆ ಈ ವಯಸ್ಸಿನಲ್ಲಿ ಅಥವಾ ಈ ಸಂದರ್ಭದಲ್ಲಿ ಆಕರ್ಷಣೆಗೊಳಗಾಗ್ಬೋದು. ಅದಕ್ಕೆ ಕೆಲವು ಸತಿ ಹೇಳ್ತೀವಿ, ಒಬ್ಬೊಬ್ಬರನ್ನೇ ಬಿಡಬೇಡಿ ಮಕ್ಕಳನ್ನ. ಯಾಕೆ? ಅವರಿಂದ ಆಕರ್ಷಣೆಗೊಳಗಾಗಿ ಅವರಿಗೆ ತೊಂದರೆ ಆಗುವಂಥದ್ದು ಇರುತ್ತೆ. ಬಟ್ ನಾವು ಹೇಳಿದ ಜನ ಏನು ತಪ್ಪು ತಿಳ್ಕೊಳ್ತಾರೆ, ಇಲ್ಲ ಇವ್ರು ಏನೋ ರಾಂಗ್ ಇಂಟೆನ್ಷನ್. ಅಂದರೆ ಒಬ್ಬ ಜ್ಯೋತಿಷಿಗೆ ಸುದ್ದಿ ಬಳಸಿ ಮಾತಾಡೋದು ಗೊತ್ತಿರಬೇಕು, ನೇರವಾಗಿ ನೋಡಿ ಈ ಸಮಸ್ಯೆ ಇದೆ ಅನ್ನೋದು ಗೊತ್ತಿರಬೇಕು. ಅಂದರೆ ಜ್ಯೋತಿಷಿ ಆಗೋರು ಮುಂದೆ ಯಾರ್ಯಾರು ಫ್ಯೂಚರ್ ಅಸ್ಟ್ರಾಲಜರ್ಸ್ ಇದ್ದೀರೋ ನೇರ ದಿಟ್ಟ ನಿರಂತರವಾಗಿ ಇರಬೇಕು. ಬಟ್ ಎಲ್ಲ ಕಡೆ ಅಲ್ಲ, ಕೆಲವು ವಿಚಾರ ನೇರವಾಗಿ ಹೇಳಬೇಕು. ನೋಡಿ, ನಿಮ್ಮ ಮಗನಿಗೆ ಈ ರೀತಿ ಸಮಸ್ಯೆ ಬರಬಹುದು. ಕೆಲವು ಸಹವಾಸ ದೋಷದಿಂದ ಪ್ರೀತಿಗೆ ಬೀಳ್ತಾರೆ. ಅಂದರೆ ನನ್ನ ಜೊತೆಲಿರೋರೆಲ್ಲ ಪ್ರೀತಿ ಮಾಡ್ತಿದ್ದಾರೆ, ನಾನು ಮಾತ್ರ ಯಾಕೆ ಇರಬೇಕು? ಅದನ್ನು ಪೀರ್ ಪ್ರೆಷರ್ ಅಂತೀವಿ ಸೈಕಾಲಜಿಲಿ. ಅದು ಕೂಡ ಇರುತ್ತೆ. ಕೆಲವರು ಸಹಜವಾಗಿ ಪ್ರೀತಿ ಮಾಡ್ತಾರೆ, ಕೆಲವರು ಒಂದು ಅನಿವಾರ್ಯದಿಂದ ಅಥವಾ ಏನಂತಾರೆ ಎಲ್ಲರೂ ಆ ಥರ ಇದ್ದಾರೆ, ನಾನು ಮಾತ್ರ ಯಾಕೆ ಹಿಂಗಿರಬೇಕು, ಅಥವಾ ಕೆಲವರು ಅನಿವಾರ್ಯವಾಗಿ ಅಥವಾ ಸಂದರ್ಭ ಹಂಗಿರುತ್ತೆ. ಉದಾಹರಣೆಗೆ ಯಾವುದೋ ಒಂದು ಕಡೆ ಟ್ರಿಪ್ಗೆ ಹೋಗಿರ್ತಾರೆ, ಟ್ರಿಪ್ಗೆ ಹೋಗಿ ಬರೋಷ್ಟೊತ್ತಿಗೆ ಪ್ರೀತಿ ಆಗೋಗಿರುತ್ತೆ. ತಪ್ಪು ಅಂತ ಹೇಳಲ್ಲ, ಟ್ರಿಪ್ಗೆ ಹೋಗೋದೇನಕ್ಕೆ, ಪಿಕ್ನಿಕ್ಗೆ ಹೋಗಿ ಎಲ್ಲರೂ ಪ್ರೀತಿ ವಿಶ್ವಾಸ ಸ್ನೇಹದಿಂದ ಇರೋದಕ್ಕೆ. ಆದರೆ ಹೋಗಿ ಬರೋಷ್ಟೊತ್ತಿಗೆ ಆಕರ್ಷಣೆ ಆಗೋದ್ರೆ ಅದು ಅವ್ರ ತಪ್ಪು ಅಂತ ನಾನು ಹೇಳಲ್ಲ. ಗ್ರಹಗತಿಗಳೇನು ಮಾಡುತ್ತೆ, ಸ್ಪೆಷಲಿ ಈ ಕೇತು ಮತ್ತು ರಾಹು ಇದೆಯಲ್ಲ, ಈ ಎರಡು ಗ್ರಹಗಳದ್ದು ಒಂದೇನು ಅಂದರೆ ಎಫೆಕ್ಟ್ ಕಾಣುತ್ತೆ, ಬಟ್ ರೀಸನ್ ಇರಲ್ಲ. ಎಲ್ಲೋ ಯಾಮಾರಿರ್ತಾರೆ. ಅಂದರೆ ಎಲ್ಲಿ ಜಾರಿತೋ ಮನವು ಅಂತ ಒಂದು ಹಾಡಿದೆ. ನಾವು ಸಿನಿಮಾ ಬಗ್ಗೆ ಹಾಡಿನ ಇಟ್ಕೊಂಡು ಯಾಕೆ ಮಾರ್ಗದರ್ಶನ ಮಾಡ್ತೀವಿ ಅಂದರೆ ಜನಕ್ಕೆ ಅರ್ಥ ಆಗಲಿ ಅಂತ. ಸಿನಿಮಾ ಯಾರ್ದೋ ಒಬ್ರದ್ದು ಅನುಭವವನ್ನೇ ಅವ್ರು ಕಾದಂಬರಿಯಾಗಿ ಬರೆದಿರ್ತಾರೆ. ಆ ಕಾದಂಬರಿನ ಯಾರಿಗೋ ಇಷ್ಟ ಆಗಿರುತ್ತೆ, ಅದನ್ನು ಸಿನಿಮಾಕ್ಕೆ ಯಾವ ರೀತಿ ಬೇಕೋ ಹಾಗೆ. ಸಿನಿಮಾ ಬೇರೆ ಜೀವನ ಬೇರೆ ಅಂತ ಅನ್ಕೋಬೇಡಿ. ಸಿನಿಮಾ 3 ಗಂಟೆ ಆದರೂ ಅದರಲ್ಲಿ ಜೀವನ ಪಾಠ ಭಾಳಷ್ಟು ಇರುತ್ತೆ. ದೃಶ್ಯಂ ಅನ್ನೋ ಸಿನಿಮಾದಿಂದ ಆತ ತನ್ನ ಕುಟುಂಬದ ಮೇಲಿರುವಂಥ ಪ್ರೀತಿ ಗೌರವದಿಂದ ಮಾಡಿದ ಸರಿಯೋ ತಪ್ಪೋ ಗೊತ್ತಿಲ್ಲ, ಆದರೆ ಆ ಥರ ಬಹಳಷ್ಟು ಜೀವನ ಇರುತ್ತೆ. ಅಂದರೆ ಬಹಳಷ್ಟು ಜನ ತಮ್ಮ ಕುಟುಂಬಕ್ಕೋಸ್ಕರ, ತಮ್ಮವರಿಗೋಸ್ಕರ ಜೈಲ್ಗೆ ಹೋಗಿರೋದು ಇದೆ. ಅಂದರೆ ಪ್ರೀತಿಗೋಸ್ಕರ ಜೈಲ್ಗೆ ಹೋಗಿರೋದಿದೆ, ಪ್ರೀತಿಗೋಸ್ಕರ ಪ್ರಾಣ ಬಿಟ್ಟಿರೋದು ಇದೆ. ಆದರೆ ಈಗಿನ ಕಾಲಕ್ಕೆ ಅದು ಯಾವುದು ಬೇಡ. ಯಾಕೆಂದರೆ ನೀವೇ ಇಲ್ಲದಿದ್ಮೇಲೆ ನಿಮ್ಮ ಪ್ರೀತಿಗೆ ಏನು ಬೆಲೆ ಇರುತ್ತೆ? ಸೊ ಪ್ರೀತಿನಲ್ಲಿ ಯಾವತ್ತೂ ಕೂಡ ಹಿಂಸೆಗೆ ಅವಕಾಶ ಇರಲ್ಲ, ಪ್ರೀತಿನಲ್ಲಿ ಯಾವತ್ತೂ ಕೂಡ ಡಾಮಿನೇಷನ್ಗೆ ಅವಕಾಶ ಇರಲ್ಲ. ಮತ್ತು ಇನ್ನೊಂದು, ಪ್ರೀತಿನಲ್ಲಿ ಯಾವತ್ತೂ ಕೂಡ ಫೋರ್ಸ್ ಮಾಡೋದು, ಸ್ವಲ್ಪ ಸಮಯ ಕೊಡಬೇಕು. ಅದು ತೆಂಗಿನ ಮರ ಇದ್ದಂಗೆ, ನೀವು ಗಿಡಕ್ಕೆ ಹಾಕ್ತಾ ಚೆನ್ನಾಗಿ ಬೆಳೆಸಿ, ಆಮೇಲೆ ಅದು ನಿಮ್ಮನ್ನು ನೋಡ್ಕೊಳ್ಳುತ್ತೆ. ಮತ್ತು ಎಲ್ಲ ದಶಾಭುಕ್ತಿನಲ್ಲೂ ಎಲ್ರಿಗೂ ಪ್ರೀತಿ ಆಗಲ್ಲ, ಕೆಲವು ಪರ್ಟಿಕ್ಯುಲರ್ ಪೆಕ್ಯುಲಿಯರ್ ದಶಾಭುಕ್ತಿ ಇರುತ್ತೆ, ಅವಾಗ ಮನಸ್ಸು ಜಾರುತ್ತೆ, ಅವಾಗ ಹುಷಾರಾಗಿರಬೇಕು, ಶಾಂತಿ ಮಾಡ್ಕೋಬೇಕು. ಇಲ್ವಾ ಅದಕ್ಕೆ ಬೇಕಾಗಿರೋಂಥ ಏನಂತಾರೆ ಪ್ರಿಕಾಷನರಿ ಮೆಷರ್ ತೊಗೋಬೇಕು. ಓಕೆ, ಮಾತಾಡೋಣ ಗುರುಜಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಇನ್ನು ಸಾಕಷ್ಟು ವಿಚಾರಗಳಿದೆ, ನೋಡೋಣ. ನಿಮ್ಮನ್ನು ಕಾಡ್ತಿದೆಯಾ ಬೆನ್ನು ಹುರಿಯ ಸಮಸ್ಯೆ? ಡಿಸ್ಕ್ ಪ್ರಾಬ್ಲಮ್ಗೆ ಇಲ್ಲಿದೆ ಪರಿಹಾರ. ಆರೋಗ್ಯವೇ ಭಾಗ್ಯ, ಬೆನ್ನು ಹುರಿ ಸಮಸ್ಯೆಗೆ ಪರಿಹಾರ. ತಪ್ಪದೆ ವೀಕ್ಷಿಸಿ ಮಧ್ಯಾಹ್ನ 2:28ಕ್ಕೆ. ನನಗೆ ತುಂಬಾ ಜನ ಕೇಳ್ತಾರೆ, ನೀವಿನ್ನೂ ಫಿಟ್ ಅಂಡ್ ಫೈನ್ ಆಗಿರೋದ್ರ ಸೀಕ್ರೆಟ್ ಏನು ಅಂತ. ಒಳ್ಳೆ ಆಹಾರ ತಗೊಳ್ಳೋದ್ರ ಜೊತೆಗೆ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್, ಇದನ್ನ ನಾನು ದಿನ ಬಳಸ್ತೀನಿ. ಇದೇ ನನ್ನ ಫಿಟ್ನೆಸ್ ಸೀಕ್ರೆಟ್. ನನ್ನ ಕಾಪಾಡೋ ನನ್ನಮ್ಮ. ಸುದ್ದಿ ಯಾವುದೇ ಇರಲಿ, ಜಟಾಪಟಿಗೆ ಅವಕಾಶವಿಲ್ಲ. ನಾಡಿನ ಗಣ್ಯರು, ಚಿಂತಕರ ಜೊತೆ ಪರಿಣಾಮಕಾರಿ ಸಂವಾದ. ವಿಚಾರ ಸಮಾಚಾರ ನಮ್ಮದು, ತೀರ್ಪು ತೀರ್ಮಾನ ನಿಮ್ಮದು.
ಮೆಗಾ ಸುದ್ದಿ ವೀಕ್ಷಿಸಿ ಮಧ್ಯಾಹ್ನ 3 ಗಂಟೆಗೆ. ಓ ಇದ್ರಲ್ಲಿ ಬರ್ತಿರೋದಾ? ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ವಿಚಾರ ತಿಳಿಸ್ಕೊಡ್ತಾ ಇದ್ರಿ ಗುರುಜಿ. ಇದೀಗ ಜಾತಕ ಅನ್ನೋದು ಇಂಡಿವಿಜುವಲ್ ಅಥವಾ ಗ್ರೂಪಾ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಉಳಿದಿರುವ ರಾಶಿ ಭವಿಷ್ಯದ ಬಗ್ಗೆ ಹೇಳ್ಬಿಡಿ. ಉಳಿದಿರುವ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಹುದು, ತಲೆಗೆ ಪೆಟ್ಟಾಗಬಹುದು. ಜೊತೆಗೆ ನೀವು ತಾಯಿಯ ವಿಚಾರದಲ್ಲಿ ವಿಶೇಷವಾದ ಕಾಳಜಿ ವಹಿಸಬೇಕು. ಯಾಕೆ ಅಂತಂದರೆ ಕೆಲವು ದಶಾಭುಕ್ತಿ ಮತ್ತು ಗೋಚಾರ ಗ್ರಹಚಾರ ಫಲಗಳ ಆಧಾರದ ಮೇಲೆ ಹೇಳೋದಾದರೆ ಮಕರ ರಾಶಿಯವರಿಗೆ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಬಿಡುವಂಥ ಅವಕಾಶ ಇರುತ್ತೆ. ಹಾಗಾಗಿ ಮಕರ ರಾಶಿಯವರು ಆರ್ಥಿಕವಾಗಿ ಕೂಡ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿರಿ. ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಫೈನಾನ್ಷಿಯಲ್ ಏನಂತಾರೆ ರೆಸ್ಪಾನ್ಸಿಬಿಲಿಟೀಸ್ ಬರ್ಬೋದು. ಜೊತೆಗೆ ಮಕರ ರಾಶಿಯವರು ಎಲ್ಲೋ ಒಂದು ಕಡೆ ಅಕ್ಕ ತಮ್ಮ ಅಣ್ಣ ತಂಗಿ ಅಥವಾ ನಿಮ್ಮ ಹತ್ತಿರದ ರಕ್ತ ಸಂಬಂಧಿಗಳ ಹತ್ರ ಉತ್ತಮವಾದಂಥ ಕಮ್ಯುನಿಕೇಷನ್ ಇಟ್ಕೊಳ್ಳಿ. ಯಾಕೆಂದರೆ ಒಂದು ಕಮ್ಯುನಿಕೇಷನ್ ಮಿಸ್ ಆಗಿ ನೀವು ಇಡೀ ಜೀವನ ಕೊರಗೋ ರೀತಿಯಲ್ಲಿ ಇವೆಂಟ್ಗಳಾಗಬಹುದು. ಅದಕ್ಕೆ ಕೊನೆಯವರೆಗೂ ನೀವೇ ಅಯ್ಯೋ ನನ್ನಿಂದ ಆಗೋಯ್ತಲ್ಲ ಅಂತ ಕೊರಗುವಂಥ ಅವಕಾಶಗಳಿರುತ್ತೆ. ಅದಕ್ಕೆ ಯಾವುದೇ ರೀತಿಯಲ್ಲೂ ಅವಕಾಶ ಮಾಡಿಕೊಡ್ಬೇಡಿ. ಸಾಧ್ಯವಾದರೆ ನಿಮ್ಮ ಕುಲದೇವತೆಯ ಒಂದು ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಕುಲವನ್ನು ನಿಮ್ಮ ವಂಶವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ಆ ಕಡೆ ಸ್ವಲ್ಪ ಗಮನ ಕೊಡಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವ್ರಿಗೆ ಮನಸ್ತಾಪ ಬರುವಂಥದ್ದು, ಒಂಟಿತನ ಇಷ್ಟು ವರ್ಷ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಅಂದರೆ ಒಂಟಿತನದಲ್ಲಿದ್ದು ಅದು ಅಭ್ಯಾಸ ಆಗೋಗಿರುತ್ತೆ. ಆದರೆ ಈಗ ಒಂಟಿತನನೇ ಬೇಸರ ಆಗುವಂಥ ಅವಕಾಶಗಳು ಬರಬಹುದು. ಸಾಮಾಜಿಕ ಜೀವನದಲ್ಲಿ ಏರುಪೇರು, ಮನೆಯಿಂದ ಹೊರಗಡೆ ಹೋಗುವಂಥ ಸಂಭವ. ಅಂದರೆ ಮನೇಲಿದ್ದು ಎಲ್ಲೋ ಒಂದು ಕಡೆ ಕೆಲವ್ರಿಗೆ ಮನೆಗೆ ಹೋದರೆ ಒಂಥರ ಹಿಂಸೆ ಅನಿಸುತ್ತೆ. ತಪ್ಪು ನಿಮ್ಮದಲ್ಲ, ಶನಿಯ ನೇರ ಎಫೆಕ್ಟ್ ಚಂದ್ರನ ಮೇಲೆ ಇರೋದ್ರಿಂದ ಮನಸ್ಸು ಕೆಡಬಹುದು. ಮನಸ್ಸಿನ ಮೇಲೆ ಸಣ್ಣ ಸಣ್ಣ ವಿಚಾರಗಳು ಕೂಡ ನಿಮ್ಗೆ ದೊಡ್ಡದಾಗಿ ಮ್ಯಾಗ್ನಿಫೈ ಆಗಿ ಕಾಣ್ಬಹುದು. ಅಥವಾ ಮನೆಯವ್ರು ಮಾತಾಡಿದ್ರೆ ಸ್ವಲ್ಪ ಒಂಥರ ಮನಸ್ಸಿಗೆ ಚುಚ್ಚಬಹುದು. ಏನು ಎಲ್ಲ ಹೇಳ್ತಾರಲ್ಲ ನಮ್ಗೆ ಗೊತ್ತಿರಲ್ವಾ ಅಂತ. ತಪ್ಪಲ್ಲ, ನಿಮ್ಮ ತಪ್ಪಲ್ವೆಲ್ಲ. ಶನಿಯ ಒಂದು ಶಾಂತಿ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ವಿದೇಶ ಸ್ನೇಹಿತರ ಲಾಭ, ಅಂದರೆ ಸ್ನೇಹಿತರಿಂದನೂ ಲಾಭ ಆಗುತ್ತೆ. ಯಾವ ಥರ? ವಿದೇಶದಲ್ಲಿ ಹೊರಗಡೆ ಎಲ್ಲೋ ಇರ್ತಾರೆ, ಅವ್ರಿಗೇನೋ ಒಂದು ಅವಶ್ಯಕತೆ ಇರುತ್ತೆ, ಅದನ್ನು ನೀವು ಪೂರೈಸೋದ್ರಿಂದ. ಅಂದರೆ ಈಗ ಕುಂಭರಾಶಿಯವರು ಸ್ನೇಹಿತರು, ಹಳೆ ಸ್ನೇಹಿತರಾದ ಇನ್ನೂ ಒಳ್ಳೆಯದು. ಯಾಕೆ ಅಂತಂದರೆ ಟೈಮ್ ಟೆಸ್ಟೆಡ್, ಇಷ್ಟು ವರ್ಷ ನೋಡಿರ್ತೀರ, ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದವರು ಮತ್ತು ನಂಬಿಕೆಗೆ ಅರ್ಹವಾದಂಥ ಸ್ನೇಹಿತರಿಂದ ಕುಂಭರಾಶಿಯವ್ರಿಗೆ ಲಾಭ ಇದೆ. ಸರಿಯಾಗಿ ಮಾರ್ಗದರ್ಶನ ತಗೊಳ್ಳಿ. ನೀವು ತಗೊಳ್ಳೋ ನಿರ್ಧಾರದ ಮೇಲೆ ನಿಮ್ಮ ಭವಿಷ್ಯ ಇರುತ್ತೆ. ಈ ವಾರದಲ್ಲಿ ಹೊಸ ಆಲೋಚನೆಗಳು, ಹೊಸ ಆಲ್ಟರ್ನೇಟಿವ್ಸ್ನ ಹುಡುಕ್ತಿರ್ತೀರ. ಜೊತೆಗೆ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಇದು ಒಳ್ಳೆ ಟೈಮ್ ಅಂತ ಹೇಳ್ತೀನಿ ಕುಂಭರಾಶಿಯವರಿಗೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ತಂದೆ ತಾಯಿಗೆ ಅನಾರೋಗ್ಯ ಕಾಡುವ ಸಾಧ್ಯತೆ ಇದೆ. ಯಾಕಂದರೆ ಈಗಷ್ಟೇ ನಿಮ್ಗೆ ಸಡಸಾತಿ ಶುರುವಾಗಿರೋದ್ರಿಂದ ತಂದೆ ತಾಯಿಗೆ ಸ್ವಲ್ಪ ಅನಾರೋಗ್ಯ ಕಾಡುವಂಥದ್ದು. ನಿಮ್ಮ ಒಂದು ಲೈಫ್ ಸ್ಪೀಡ್ ಏನು ಇಷ್ಟು ವರ್ಷ ನಡೀತಾ ಇತ್ತೋ ಅಲ್ಲಿ ಸ್ವಲ್ಪ ಸ್ಪೀಡ್ ಬ್ರೇಕರ್ಗಳು, ಮತ್ತು ಎಲ್ಲೋ ಒಂದು ಕಡೆ ಸಾಲಗಾರರ ಕಾಟ, ಸ್ವಲ್ಪ ಸಾಲ ಮಾಡುವಂಥ ಒಂದು ಮನಸ್ಥಿತಿ ಬರಬಹುದು. ಯಾರಿಗೆ? ಮೀನರಾಶಿಯವರಿಗೆ. ಸಾಲ ಮಾಡೋ ತಪ್ಪಲ್ಲ, ಅದನ್ನು ತೀರಿಸೋ ಕೆಪಾಸಿಟಿ ಇರಬೇಕು. ಸೊ ಸಾಲಗಾರರ ಕಾಟ ಅನ್ನೋದಕ್ಕಿಂತ ಅವರ ಫೋನ್ ಮಾಡಿ ಕೇಳುವಂಥದ್ದು ಅಥವಾ ನಿಮ್ಮನ್ನು ಅವರು ನೆನಪಿಸುವಂಥದ್ದು, ಅದರಿಂದ ಕಿರಿಕಿರಿ ಆಗುವಂಥದ್ದು. ವೈಯಕ್ತಿಕ ಸಂಬಂಧಗಳಲ್ಲಿ ಅದರಲ್ಲೂ ಬಾಳ ಸಂಗಾತಿ ಜೊತೆ ಸ್ವಲ್ಪ ಮನಸ್ತಾಪ ಬರ್ಬೋದು, ಅಥವಾ ಬಾಳ ಸಂಗಾತಿಯ ಕಡೆಯವ್ರಿಗೆ ಸಮಸ್ಯೆಗಳಾಗ್ಬೋದು. ಆ ಸಮಸ್ಯೆ ನೀವು ಅದನ್ನು ಎದುರಿಸುವಂಥ ಅವಕಾಶಗಳು ಬರ್ಬೋದು. ಜೊತೆಗೆ ಮೀನರಾಶಿಯವರಿಗೆ ಸ್ವಲ್ಪ ರಾಜಕಾರಣಿಗಳ ಒಂದು ಸಹವಾಸದಿಂದ ಲಾಭವೂ ಕೂಡ ಆಗ್ಬೋದು. ಅಂದರೆ ಒಂದು ಕಡೆ ಸಮಸ್ಯೆನೂ ಇರುತ್ತೆ, ಇನ್ನೊಂದು ಕಡೆ ಲಾಭ ಇರುತ್ತೆ. ನೀವು ಯಾವ ಕಡೆ ಫೋಕಸ್ ಮಾಡ್ತೀರಾ, ನಿಮ್ಮ ಟೈಮನ್ನು ಯಾವ ರೀತಿ ಕೊಡ್ತೀರಾ. ಸ್ವಲ್ಪ ಯೋಗಕ್ಕೆ ಪ್ರಾಣಾಯಾಮಕ್ಕೆ ಟೈಮ್ ಕೊಡಿ. ದೇಹ ಸ್ವಲ್ಪ ಆಲಸ್ಯದ ಕಡೆ ತಿರುಗ್ತಿರುತ್ತೆ. ಅಂದರೆ ಸೋಂಬೇರಿತನ, ಬೆಳಗ್ಗೆ ಬೇಗ ಹೇಳ್ತಾ ಇದ್ರು ಇಷ್ಟು ವರ್ಷ, ಈಗ ಒಂದು 6 ತಿಂಗಳಿಂದ ವರ್ಷದಿಂದ ಯಾಕೋ ಬೆಳಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ. ಒಂದು 2 ವರ್ಷದಿಂದ ಯಾವುದೋ ಒಂದು ಸಣ್ಣ ಪುಟ್ಟ ಮೈನಲ್ಲಿ ಬೆನ್ನೋವೋ ಕಾಲು ನೋವೋ ಕಾಡ್ತಾ ಇರ್ಬೋದು. ಈಗ ಎಚ್ಚರಿಕೆಯಿಂದ ಇರಿ, ಯಾವುದನ್ನು ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ. ಮತ್ತು ನಿಮ್ಮವರ ಸುತ್ತಮುತ್ತಲಿರುವಂಥ ಭಾವನೆಗಳಿಗೆ ಬೆಲೆ ಕೊಡಿ. ಎಲ್ಲೋ ಒಂದು ಕಡೆ ಸ್ವಲ್ಪ ವೈರಾಗ್ಯದ ಕಡೆ, ಅಯ್ಯೋ ಸಾಕಪ್ಪ ಜೀವನ, ನಾನಾಯಿತು ನನ್ನ ಕೆಲಸ ಆಯಿತು. ಯಾವತ್ತೂ ಅಷ್ಟೇ ಜವಾಬ್ದಾರಿಯಿಂದ ವಿಮುಖರಾಗುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅವಶ್ಯಕತೆ ಎಲ್ಲಿರುತ್ತೋ ಅಲ್ಲಿ ಮಾರ್ಗದರ್ಶನ ತಗೊಳ್ಳಿ. ವೀರಾಂಜನೇಯ ಸ್ವಾಮಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಕೆಲಸಗಳು ಚೆನ್ನಾಗಾಗುತ್ತೆ. ಇದು ದ್ವಾದಶ ರಾಶಿಗಳ ಒಂದು ಫಲ ಮುಗಿದಿದೆ. ಇನ್ನು ನಾನು ನಿಮಗೆ ಹೇಳಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಜ್ಯೋತಿಷ್ಯವನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಮಾತ್ರ ಕನ್ಸಲ್ಟೇಷನ್ ತಗೊಳ್ಳಿ. ಮತ್ತು ಇನ್ನೊಂದು, ಎಲ್ಲ ಸಲ ನಾವು ಫೋನ್ ತೆಗಿಲಿಕ್ಕೆ ಆಗಲಿಲ್ಲ ಅಂದಾಗ ಬೇಸರ ಮಾಡ್ಕೊಬೇಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಡಿ. ಯಾಕಂದರೆ ಆನ್ಲೈನ್ ಕನ್ಸಲ್ಟೇಷನ್ನು ಈಗ ವ್ಯವಸ್ಥೆ ಇರೋದ್ರಿಂದ ನೀವು ಬರೋದು
ಅಪಾಯಿಂಟ್ಮೆಂಟ್ ಕೊಟ್ಟು ಕೂರಿಸುವಂಥದ್ದು, ಕಾಯಿಸುವಂಥದ್ದು. ನಾವು ಸಮಯಕ್ಕೆ ತುಂಬ ಗೌರವ ಕೊಡ್ತೀವಿ. ಕಾಲಾಯ ತಸ್ಮೈ ನಮಃ, ಕಾಲಾಯ ನಮಃ ಅಂತ. ನಾವು ಈಗಿನ ಕಾಲದಲ್ಲಿ ಕಾಲಕ್ಕೆ ಬಹಳ ಪ್ರಾಮುಖ್ಯತೆ ಕೊಡಬೇಕಾಗಿರೋದ್ರಿಂದ ನೀವು ಒಂದು ವೇಳೆ ಕಮ್ಯುನಿಕೇಟ್ ಮಾಡದೆ ಹೋದರೆ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳಿ. ವಾಯ್ಸ್ ಮೆಸೇಜ್ ಕಳಿಸ್ಬೋದು, ವಾಟ್ಸಪ್ ಮಾಡ್ಬೋದು, SMS ಮಾಡ್ಬೋದು, ನಮ್ಗೆ ಈ ಥರ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿ ನೀವು ಜ್ಯೋತಿಷ್ಯದ ಒಂದು ಲಾಭವನ್ನು ಪಡ್ಕೊಳ್ಬೋದು. ಇನ್ನು ಜಾತಕ ಫಲದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗುರುಜಿ, ಜಾತಕ ಫಲ ಅನ್ನೋದು ಇಂಡಿವಿಜುವಲ್ ಅಥವಾ ಗ್ರೂಪಾ ಅಂತ ಹೇಳಿ. ಜನನಿ ಜನ್ಮ ಸೌಖ್ಯಾಣಂ ಅಂತಾನೆ ನಾವು ಜಾತಕ ಬರೀಬೇಕಾದ್ರೆ ಮೊದಲು ಫಸ್ಟ್ ಲೈನ್ ಶುರುವಾಗೋದು. ಅಂದರೆ ಆರೋಗ್ಯವಂತ ತಾಯಿ ಆರೋಗ್ಯವಂತ ಮಗುಗೆ ಜನ್ಮ ಕೊಡ್ಬೋದು. ಅದಕ್ಕೇ ತಾಯಿನೇ ದೇವರು. ಯಾಕಂದರೆ ತಾಯಿ ಒಂದು ಮಗುವಿನ ಇಡೀ ಭವಿಷ್ಯವನ್ನು ಅವ್ರು ಎಮೋಷ್ನಲ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಫಿಸಿಕಲ್ ಎಲ್ಲವನ್ನೂ ಡಿಸೈಡ್ ಮಾಡೋದು. ಆದರೆ ತಂದೆ ಧೈರ್ಯ, ಶೌರ್ಯ ಎಲ್ಲವನ್ನೂ ಕೂಡ ಕೊಡ್ತಾರೆ. ಅಂದರೆ ತಂದೆ ತಾಯಿ ಆಶೀರ್ವಾದದಿಂದನೇ ಒಂದು ಮಗು ಬೆಳೆದು ದೊಡ್ಡವರಾಗಿ ಜೀವನವನ್ನು ಮಾಡೋದು. ಜಾತಕ ಯಾವತ್ತೂ ಇಂಡಿವಿಜುವಲ್ ಅಲ್ಲ, ಕರ್ಮಗಳು ಇಂಡಿವಿಜುವಲ್ಲು. ಆದರೆ ಫಲ ಇಟ್ ಈಸ್ ಗ್ರೂಪ್. ಅಂದರೆ ಯಾರೋ ಒಬ್ರಿಗೆ ರಾಜಯೋಗ ಇರುತ್ತೆ. ಈಗಿನ ಕಾಲಕ್ಕೂ ಹಿಂದಿನ ಕಾಲ ಅಂದರೆ ತುಂಬ ಹಿಂದೇನಿಲ್ಲ, ಒಂದು 30-40 ವರ್ಷದ ಕೆಳಗಡೆ ಎಲ್ಲರೂ ಕೂಡ ಒಟ್ಟು ಕುಟುಂಬ, ಅಂದರೆ ಏನಂತಾರೆ ಅದನ್ನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋರು. ಸಮಸ್ಯೆಗಳಿರಲಿಲ್ವ ಅಂತಲ್ಲ, ಸಮಸ್ಯೆಗಳಿದ್ರೂ ಕೂಡ ಯಾರೋ ಒಬ್ಬರಿಗೆ ರಾಜಯೋಗ ಇದ್ದರೆ ಮನೆಯವರೆಲ್ಲ ಅದನ್ನು ಎಂಜಾಯ್ ಮಾಡೋರು. ಆವಾಗ ಒಬ್ಬರು ದುಡಿತಾಯಿದ್ರು, ಮನೆಯವರೆಲ್ಲ ತಿಂತಾಯಿದ್ರು. ಆದರೆ ಈಗ ಜೀವನ ಶೈಲಿ ಬದಲಾಗಿ ನಾವು ವಿದೇಶಿ ಮತ್ತು ಈ ವೆಸ್ಟರ್ನ್ ಕಲ್ಚರ್ಗಾಗಿ ನಮಗೆ ಪ್ರೈವಸಿ ಬೇಕು, ನಾವು ಸಪ್ರೇಟಾಗಿರಬೇಕು ಅನ್ನೋದ್ರಿಂದ ನಾವು ಪ್ರಕೃತಿಯ ಒಂದು ನಿಯಮ ಇದೆ, ಏನು ಮನುಷ್ಯ ಸಂಘಜೀವಿ, ಸುತ್ತಮುತ್ತಿರೋರನ್ನ ಗೌರವಿಸಬೇಕು ಅಂತ. ನಾವು ಜ್ಯೋತಿಷ್ಯದಲ್ಲಿ ಹೇಳುವಂಥದ್ದು ಇಟ್ ಈಸ್ ನಾಟ್ ಎನ್ ಇಂಡಿವಿಜುವಲ್ ಯಾವಾಗ ಅಂದರೆ ಸಫರಿಂಗ್ ಮಾತ್ರ ನಿಮ್ಗೆ ಇಂಡಿವಿಜುವಲ್ಲೇ. ಆದರೆ ಪಾಸಿಟಿವ್ ಆಗಬೇಕು ಅಂದರೆ ಇಟ್ಸ್ ಎ ಗ್ರೂಪ್. ಮನೆಯಲ್ಲಿ ಯಾರೋ ಒಬ್ಬರಿಗೆ ದಶಾಭುಕ್ತಿ ಸರಿ ಇಲ್ಲ ಅಂದರೆ ಅದರ ಎಲ್ಲರೂ ಅದನ್ನು ಏನಂತಾರೆ ಸ್ವೀಕರಿಸಬೇಕಾಗುತ್ತೆ. ಅದಕ್ಕೇ ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಯಾವಾಗ ಒಗ್ಗಟ್ಟಲ್ಲಿ, ಅದು ಪ್ರೀತಿ ವಿಶ್ವಾಸ ಇರ್ಬೋದು, ಸ್ನೇಹ ಇರ್ಬೋದು, ಸಂಬಂಧಗಳಿರ್ಬೋದು, ಎಲ್ಲೋ ಒಂದು ಕಡೆ ಏರುಪೇರು ಆಗುತ್ತೆ. ಎಲ್ಲರೂ ಎಲ್ಲ ಟೈಮಲ್ಲೂ ಸಮರ್ಥವಾಗಿ ಸಾಮರ್ಥ್ಯವನ್ನು ತೋರ್ಸೋಕ್ಕಾಗಲ್ಲ. ಆವಾಗ ನಾವು ಅರ್ಥ ಮಾಡ್ಕೋಬೇಕು, ನನ್ನ ಕೈಲಿ ಈ ಕೆಲಸ ಮಾಡೋಕ್ಕೆ ಬರುತ್ತೆ, ನಾನು ಮಾಡ್ತೀನಿ. ಸೊ ಜ್ಯೋತಿಷ್ಯ ಒಂದೇ ಸಮಯದಲ್ಲಿ ನಮಗೆ ತುಂಬ ಜನ ಪ್ರಶ್ನೆ ಕೇಳ್ತಾರೆ, ಒಂದೇ ಸಮಯದಲ್ಲಿ ಹುಟ್ಟಿರೋರಿಗೆ ಒಂದೇ ಥರ ಯೋಗ ಯಾಕಾಗಲ್ಲ? ಯಾಕೆ ಅಂತಂದರೆ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್. ಭಾರತದಲ್ಲಿ ಹುಟ್ಟಿರೋ ಮಗು, ಅದರಲ್ಲೂ ಗುಜರಾತಲ್ಲಿ ಹುಟ್ಟಿರೋ ಮಗುಗೂ ಅಲ್ಲಿಂದ ಒಂದು 800-1000 ಕಿಲೋಮೀಟರ್ ಪಾಕಿಸ್ತಾನ ಪಕ್ಕದಲ್ಲೇ ಇದೆ, ಆ ಮಗುಗೂ ಅಥವಾ ಆ ವ್ಯಕ್ತಿಗೂ ಯೋಗ ನಡೀತಿರುತ್ತೆ. ಆದರೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಮೇಲೆ ಅವರ ಯೋಗ ನಡೀತಿರುತ್ತೆ, ಇಲ್ಲಿನ ರಾಜಕೀಯ ಪರಿಸ್ಥಿತಿ ಮೇಲೆ ಅವರ ಯೋಗ. ಅಂದರೆ ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಜೊತೆಗೆ ನಾವು ಸುತ್ತಮುತ್ತಲು ಯಾರ ಜೊತೆ ಇರಬೇಕು. ಗರುಡ ಪುರಾಣ ಹೇಳೋ ಪ್ರಕಾರ ನಾವು ಇಂಥವರ ಮನೆಯಲ್ಲಿ ಹುಟ್ಟಬೇಕು, ಇಂಥವ್ರ ಜೊತೆ ಕೆಲಸ ಮಾಡಬೇಕು ಅಂತ ನಾವೇ ನಿರ್ಧರಿಸ್ಕೊಂಡ್ಬಂದಿರ್ತೀವಿ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಜಾತಕ. ಆದರೆ ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲ್ವಾ? ಖಂಡಿತವಾಗ್ಲೂ ಆಗುತ್ತೆ. ಫ್ರೀ ವಿಲ್ ಆ್ಯಂಡ್ ಫೇಟ್. ಫ್ರೀ ವಿಲ್ ಅಂತಿದ್ದಾಗ ನಾವು ಹೊಂದಿಕೊಂಡು ಹೋದರೆ, ಪ್ರೀತಿ ವಿಶ್ವಾಸವನ್ನು ಕೊಡ್ತಾ ಹೋದರೆ ಫೇಟ್ ಅಂತ ಬರುತ್ತೆ. ಉದಾಹರಣೆಗೆ ಫೇಟ್ ಏನಿರುತ್ತೆ, ಆಸ್ಪತ್ರೆಗೆ ಹೋಗಬೇಕು ಅಂತಿರುತ್ತೆ. ಒಂದು ವೇಳೆ ಫ್ರೀ ವಿಲ್ನಲ್ಲಿ ನೀವೇನಾದರೂ ಉತ್ತಮೋತ್ತಮ ಕೆಲಸಗಳನ್ನ ಮಾಡಿದರೆ ನೀವು ಪೇಷಂಟಾಗಿ ಹೋಗಲ್ಲ, ವಿಸಿಟರಾಗಿ ಹೋಗ್ತೀರಾ, ಅಥವಾ ಡಾಕ್ಟ್ರಾಗಿ ಹೋಗ್ತೀರಾ, ಅಥವಾ ಕನ್ಸಲ್ಟೆಂಟಾಗಿ ಹೋಗ್ತೀರಾ. ಇಲ್ವಾ, ಪೇಷಂಟಾಗಿ ಹೋಗಿ ಅಲ್ಲೇ ಅಡ್ಮಿಟ್ ಆಗಿ ಕೆಲವರು ಆಸ್ಪತ್ರೆಯಲ್ಲೇ ತೀರ್ಕೊಳ್ತಾರೆ. ಯಾಕೆ? ಅವರ ಕರ್ಮ. ಅದಕ್ಕೆ ಕಾನೂನಿಂದ ಬಚಾವಾದರೂ ಕರ್ಮದಿಂದ ಬಚಾವಾಗಲ್ಲ ಅಂತಾರೆ. ಒಳ್ಳೆ ಪ್ರೀತಿ ವಿಶ್ವಾಸ ಸಿಗಬೇಕಾದ್ರೂ ನಮ್ಮಲ್ಲಿ ಆ ಯೋಗ್ಯತೆ, ಆ ನಡತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪರ್ಸ್ನಾಲಿಟಿ ಪ್ಲೀಸಿಂಗ್ ಆಗಿರಬೇಕು. ನಾನು ತುಂಬ ರಿಜಿಡ್ ಪರ್ಸ್ನಾಲಿಟಿ ಇಟ್ಕೊಂಡ್ಬಿಟ್ಟು ಮೆಂಟಲಿ ತುಂಬ ಅಡಮೆಂಟ್ ನೇಚರ್ ಇಟ್ಕೊಂಡ್ರೆ ನಮ್ಮನ್ನು ಯಾರೂ ಇಷ್ಟಪಡಲ್ಲ. ಯಾವಾಗ ಮನುಷ್ಯರೇ ಇಷ್ಟಪಡಲ್ಲೋ, ಇನ್ನು ನಾವು ಮಾಡೋ ಪೂಜೆ ಪುರಸ್ಕಾರದಲ್ಲಿ ದೈವ ಹೆಂಗೆ ಅಂದರೆ ದೈವವನ್ನು ಕೂಡ ಪ್ರೀತಿಯಿಂದನೇ ಗೆಲ್ಲಬೇಕೇ ಹೊರತು ನಾನು ಪೂಜೆ ಮಾಡಿಬಿಟ್ಟಿದ್ದೀನಿ ನನಗೆ ಫಲ ಸಿಗಬೇಕು ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಜ್ಯೋತಿಷ್ಯ ಎಫರ್ಟ್ ಇಂಡಿವಿಜುವಲ್, ಕೆಲವು ಸಲ ಗ್ರೂಪ್ ಎಫರ್ಟ್ ಬೇಕು, ಆದರೆ ರಿಸಲ್ಟ್ ಮಾತ್ರ ಇಟ್ ಈಸ್ ಇನ್ ಗ್ರೂಪ್. ಯಾವಾಗಲೂ ಅಷ್ಟೇ ಕೇವಲ ನಮ್ಮ ಮೇಲೆ ಮಾತ್ರ ಪರಿಣಾಮ ಬೀಳ, ನಮ್ಮ ಸುತ್ತಮುತ್ತಲಿರೋರ ಮೇಲೂ ಪರಿಣಾಮ ಬೀಳುತ್ತೆ. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಗ್ರೂಪ್ ಅಂತ ಕನ್ಕ್ಲೂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಗೋಚಾರ ಮತ್ತು ಗ್ರಹಚಾರ, ಈ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಏನು ಗುರುಜಿ? ಗೋಚಾರ ಮತ್ತು ಗ್ರಹಚಾರ. ನೋಡಿ, ಗ್ರಹಚಾರ ಅಂದರೆ ಮಗು ಹುಟ್ಟಿದ ತಕ್ಷಣ ಒಂದು ಜಾತಕವನ್ನು ಹಾಕ್ತೀವಿ. ಅಂದರೆ ಆ ಟೈಮಲ್ಲಿ ಗ್ರಹಗತಿಗಳು ಎಲ್ಲೆಲ್ಲಿದ್ದಾರೆ. ರಾವಣನಿಗೆ, ಅಂದರೆ ರಾವಣ ಅಂದರೆ ಪೌರಾಣಿಕವಾಗಿ ಹೇಳೋದಾದರೆ ಆತ ಎಷ್ಟು ಬಲಿಷ್ಠವಾಗಿದ್ದ ಅಂತಂದರೆ ಭಕ್ತಿಯಿಂದ ಈಶ್ವರನನ್ನೇ ಹೊಲಿಸ್ಕೊಂಡ್ಬಂದಿರೋದ್ರಿಂದ, ಆತ್ಮಲಿಂಗವನ್ನು ತಂದಿರೋದ್ರಿಂದ ಆತನ ಮಾತು ನವಗ್ರಹಗಳು ಕೂಡ ಹೇಳ್ತಾರಂತೆ. ಆಗ ಎಲ್ಲ ನವಗ್ರಹಗಳಿಗೂ ಕೂಡ ಹೇಳ್ತಾನೆ, ಎಲ್ಲರೂ ಏಕಾದಶ ಸ್ಥಾನದಲ್ಲಿ ಅಂತಂದರೆ ಶುಭ ಏಕಾದಶ ಸ್ಥಾನ ಪಾಲ ಪ್ರಾಸ್ತರತ್ವ ಅಂತಲೇ ಪುರೋಹಿತರು ಹೇಳ್ತಾರೆ. ನನಗೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಯಾಕೆಂತಂದರೆ ಪುರೋಹಿತರ ಕೆಲಸ ಮಾಡಿದ್ದೀನಿ, ಪೌರೋಹಿತ್ಯರು ತಿಳ್ಕೊಂಡಿದ್ದೀನಿ. ಆದರೆ ಒಬ್ಬ ಜ್ಯೋತಿಷಿಗೆ ಪೌರೋಹಿತ್ಯರ ಬಗ್ಗೆ ಗೊತ್ತಿರಬೇಕು.
ಗೋಚಾರ ಫಲ ಈಗ ಏನು ನಡೀತಾ ಇದೆ, ಉದಾಹರಣೆಗೆ ಮಕರ ಸಂಕ್ರಮಣ ಅಂದರೆ ಈಗ ಮಕರ ರಾಶಿಗೆ ಸೂರ್ಯ ಬಂದದ್ರಿಂದ, ಅಂದರೆ ಈಗ ಮಾಘ ಮಾಸ ನಡೀತಿರೋದ್ರಿಂದ ಉತ್ತರಾಯಣ ಶುರು ಆಗಿದೆ, ದಕ್ಷಿಣಾಯಣ ಮುಗಿದು, ಅದು ಗೋಚಾರ ಫಲದಲ್ಲಿ ಬಂತು. ಗ್ರಹಚಾರ ಅಂತಂದರೆ ಮಗು ಹುಟ್ಟಿರೋ ಸಮಯದಲ್ಲಿ ಯಾವ್ಯಾವ ಗ್ರಹ ಎಲ್ಲಿದೆ, ಯಾವ್ಯಾವ ಗ್ರಹದ ದಶಾಭುಕ್ತಿಲಿ ಏನು ಫಲ ಸಿಗಬಹುದು, ಜೊತೆಗೆ ಆ ಗ್ರಹಗತಿಗಳ ಪ್ರಭಾವದಿಂದ ಮಗುವಿನ ಮೇಲೆ, ಸಂಸಾರದ ಮೇಲೆ, ಅವರ ಜೀವನದ ಮೇಲೆ ಮತ್ತು ಅವರ ಪ್ರೋಗ್ರೆಸ್ ಮೇಲೆ ಎಫೆಕ್ಟ್, ಅದನ್ನು ಗ್ರಹಚಾರ ಫಲ ಅಂತೀವಿ. ಗೋಚಾರ ಫಲ ಯಾವಾಗ ಆಗುತ್ತೆ, ಯಾವ ದಶಾಭುಕ್ತಿಲಾಗುತ್ತೆ. ಉದಾಹರಣೆಗೆ ನಾವು ಒಂದು ಸಕ್ಸಸ್ ಸ್ಟೋರಿ ಮತ್ತು ಫೇಲ್ಯೂರ್ ಸ್ಟೋರಿ ಅಂತ ಮಾತಾಡಿದಾಗ ತುಂಬ ಜನ ಸಾಡೆ ಸಾತಿನಲ್ಲೇ, ಉದಾಹರಣೆಗೆ ಪ್ರಧಾನಮಂತ್ರಿ ಮೋದಿಯವರು ಕೂಡ ಅವರು ಪ್ರಧಾನಮಂತ್ರಿ ಆಗಿದ್ದು ಸಾಡೆ ಸಾತಿ ಟೈಮಲ್ಲೇ, ರಾಮಕೃಷ್ಣ ಹೆಗಡೆ ಅವರು ಸಾಡೆ ಸಾತಿ ಟೈಮಲ್ಲೇ ಅವರು ಮುಖ್ಯಮಂತ್ರಿ ಆಗಿದ್ದು. ಅಂದರೆ ಸಾಡೆ ಸಾತಿ ಬಂದಾಗ ಪಾಸಿಟಿವ್ ಆಗಿದ್ದಿದೆ, ನೆಗೆಟಿವ್ ಆಗಿದ್ದಿದೆ, ಅದು ಗೋಚಾರ ಫಲ. ಗ್ರಹಚಾರ ಅಂದರೆ ಇವ್ರ ಜೀವನ ಹೀಗೆ, ಇವ್ರ ಸ್ವಭಾವ ಹೀಗೆ, ಇವ್ರು ಹೀಗಿರಬಹುದು ಅಂತ ತೋರಿಸುವಂಥದ್ದು ಗೋಚಾರ ಫಲ. ಅದಕ್ಕೆ ಗೋಚಾರ ಆಧಾರವಾಗಿ ಗ್ರಹಚಾರ ಹೇಳಬೇಕು. ಈಗ ನಾವು ಗ್ರಹಚಾರವನ್ನು ಅನಲೈಸ್ ಮಾಡಬೇಕಾದ್ರೆ ಯಾರೋ ಒಬ್ಬರು ಬರ್ತಾರೆ ಜ್ಯೋತಿಷ ಕೇಳೋದಕ್ಕೆ, ಸ್ವಲ್ಪ ಸಮಯ ಕೊಡಬೇಕು. ಬಂದಿರೋಂಥ ವ್ಯಕ್ತಿಯ ಗ್ರಹಚಾರ ಹೇಗಿದೆ, ಆ ವ್ಯಕ್ತಿಗೆ ಈಗ ಯಾವ ಥರ ಫಲ ಸಿಗ್ತಾ ಇದೆ ಗೋಚಾರದಲ್ಲಿ, ಯಾವ ಗ್ರಹ ಫೇವರಬಲ್ ಆಗಿದೆ, ಯಾವ ಗ್ರಹ ಫೇವರಬಲ್ ಆಗಿಲ್ಲ. ಕಾಲವಲ್ಲದ ಕಾಲದಲ್ಲಿ ಕೆಲವರು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ನೆನ್ನೆ ಸಾಯಂಕಾಲ ಒಂದು ರಿಸೆಪ್ಷನ್, ಅಂದರೆ ಇನ್ನೂ ಮಾಘ ಮಾಸ ಸ್ಟಾರ್ಟೇ ಆಗಿಲ್ಲ, ಅಂದರೆ ಅಮಾವಾಸ್ಯೆ ಆದ ತಕ್ಷಣ ಮಾಘ ಮಾಸ ಸ್ಟಾರ್ಟ್ ಆಗುತ್ತೆ. ಒಂದು ದ್ವಿತೀಯ, ತೃತೀಯ ಅಥವಾ ಚತುರ್ಥಿ, ಪಂಚಮಿನಲ್ಲಿ ನಾವು ಉದಾಹರಣೆಗೇನು ಕಲ್ಯಾಣ ಮಂಟಪ ಖಾಲಿದೆ ಅಂತ ನೆನ್ನೆನೇ ರಿಸೆಪ್ಷನ್ ಮಾಡಿ ಇವತ್ತಾಗಲೇ ಸುಮಾರು ಬರ್ತಾ ಒಂದು ಅಬ್ಸರ್ವ್ ಮಾಡ್ತಾಯಿದ್ವಿ. ಒಬ್ಬ ಜ್ಯೋತಿಷಿಗೆ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಇರಬೇಕು. ಯಾಕೆ ಅಂತಂದರೆ ಯಾವಾಗ ಅಬ್ಸರ್ವ್ ಮಾಡ್ತೀವೋ ಅನಲೈಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅನಲೈಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು. ಕೆಲವರು ಜಾತಕ ನೋಡಿದ ತಕ್ಷಣ ಬರೀ D1 ಚಾರ್ಟ್ ಇಟ್ಕೊಂಡ್ಬಿಡ್ತಾರೆ. ಈ D1 ಚಾರ್ಟ್ನ ನಾವು ಗೋಚಾರ ಫಲ ಅಂತ ಹೇಳ್ತೀವಿ. ಗ್ರಹಚಾರವನ್ನು ನೋಡಬೇಕು ಅಂತಂದರೆ ಇವತ್ತಿನ ಗ್ರಹಗತಿಗಳು ಏನು, ಗ್ರಹಣ ವಂಶಕಂ ಬಲಂ, ಮದುವೆ ಅಂತ ಬಂದಾಗ ನವಾಂಶ ಚಾರ್ಟ್ ನೋಡ್ತೀವಿ. ಇದನ್ನೆಲ್ಲ ಸರಿಯಾದಂತಹ ಯೋಗ್ಯರಾದಂತಹ ಅನುಭವ ಜ್ಞಾನ ಇರುವಂಥ ಜ್ಯೋತಿಷಿಗಳಿಂದ ಕಲಿಬೇಕು. ಈಗೇನು ಮಾಡ್ತಾರೆ, ಎಲ್ಲ ಗೂಗಲಲ್ಲಿ ನೋಡ್ಕೊಂಬಿಟ್ಟು ಯಾವುದೋ ಪುಸ್ತಕ ಓದ್ಕೊಂಡು 6 ತಿಂಗಳಾಗಿರಲ್ಲ ಆಗಲೇ ಜ್ಯೋತಿಷ್ಯ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಅದು ತಪ್ಪಾಗುತ್ತೆ. ಯಾಕೆಂದರೆ ಜ್ಯೋತಿಷ್ಯ ಜೀವನವನ್ನು ರೂಪಿಸ್ಕೊಳ್ಳೋಕೆ ಇರುವಂಥದ್ದೇ ಹೊರತು ಯಾರ ಜೀವನಕ್ಕೂ ಕಂಟಕ ತರೋದಕ್ಕಾಗಲಿ ಯಾರ ಜೀವನಕ್ಕೂ ತೊಂದರೆ ಮಾಡೋಕ್ಕೆ ಇರುವಂಥ ಶಾಸ್ತ್ರ ಅಲ್ಲ. ಮತ್ತು ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ. ಇಟ್ ಈಸ್ ಪ್ಯೂರ್ಲಿ ಸಬ್ಜೆಕ್ಟಿವ್. ಯಾರು ನಂಬ್ತಾರೋ, ಯಾರಿಗೆ ಸಾಮರ್ಥ್ಯ ಇದೋ, ಅದರಲ್ಲೂ ಕೂಡ ವಿಶೇಷವಾಗಿ ಒಂದು ಹೇಳ್ತೀನಿ, ನಿಮಗೆ ಜ್ಯೋತಿಷ್ಯದಿಂದ ಲಾಭ ಬೇಕು ಅಂತಂದರೆ ಜ್ಯೋತಿಷ್ಯ ಹೇಳುವಂಥ ನಿಯಮವನ್ನು ಫಾಲೋ ಮಾಡಬೇಕು. ನಾನೇನೂ ಫಾಲೋ ಮಾಡಲ್ಲ, ನನಗೆ ಆಸ್ತಿ ಬರಬೇಕು, ನಾನೇನೂ ಮಾಡಲ್ಲ, ಯಾವ ಪರಿಹಾರ ಮಾಡೋಕ್ಕೂ ಕೆಪಾಸಿಟಿ ಇಲ್ಲ, ಬಟ್ ನನಗೆ ಪರಿಹಾರ ಆಗಬೇಕು ಅಂದರೆ ಇದು ಹೆಂಗೆ ಅಂತಂದರೆ ನನಗೆ ಡಾಕ್ಟ್ರ್ ಕೊಡೋಕ್ಕೆ ಫೀಸ್ ಇಲ್ಲ, ನಾನು ಹಾಸ್ಪಿಟಲ್ ಅಡ್ಮಿಷನೂ ಆಗಲ್ಲ, ನನಗೆ ರೋಗ ಸರಿ ಹೋಗಬೇಕು. ಇಲ್ಲ, ಸಮಸ್ಯೆ ಜೊತೆ ಬದುಕೋದು ಕಲೀರಿ. ಇಲ್ಲ, ಸಮಸ್ಯೆಗೆ ಪರಿಹಾರವನ್ನು ಮಾಡೋರಿಗೆ ಗೌರವ ಕೊಟ್ಟು ಅವರಿಂದ ಪ್ರೀತಿಯಿಂದ ಮತ್ತು ಗೌರವದಿಂದ ನಾವು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಸೇಮ್ ಜ್ಯೋತಿಷ್ಯನೂ ಅದೇ ಥರ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಜಕ್ಕೂ ಗುರುಜಿ ಸಾಕಷ್ಟು ವಿಚಾರದ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ನಿಮ್ಮ ಪ್ರೀತಿಯ ಜೀಕರಣ ವಾರ್ತಾವಾಹಿನಿಯಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಜ್ಯೋತಿಷ್ಯದ ಬಗ್ಗೆ ಜನಕ್ಕೆ ಒಂದು ರೀತಿ ಭರವಸೆಯನ್ನು ಮೂಡಿಸಿದ್ದು, ನಾವು ಯಾರಿಗೂ ಭಯ ಪಡಿಸ್ತಿಲ್ಲ. ಒಂದು. ಎರಡನೇ ವಿಚಾರ, ಜ್ಯೋತಿಷಿಗೂ ಕೂಡ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ರೋಲ್ ಅಂತಿರುತ್ತೆ. ಏನು, ನಿಮ್ಮಲ್ಲಿ ಭರವಸೆಯ ಬೆಳಕನ್ನು ನಾವು ಮೂಡಿಸ್ಬೇಕು. ಜೊತೆಗೆ ಈ ಕಾರ್ಯಕ್ರಮಕ್ಕೂ ಒಂದು ಜ್ಯೋತಿಷ್ಯ ಇರುತ್ತೆ. ಏನು, ಯಾವತ್ತೋ ಶುರು ಮಾಡಿರ್ತೀವಿ, ಇದಕ್ಕೂ ಕೂಡ ಎಂಡ್, ಅಂದರೆ ವಾಟ್ ಹ್ಯಾಸ್ ಅ ಬಿಗಿನಿಂಗ್ ಹ್ಯಾಸ್ ಟು ಹ್ಯಾವ್ ಎ ಎಂಡ್. ಈ ಕಾರ್ಯಕ್ರಮ ಯಾವಾಗ ಮುಗಿಯುತ್ತೆ ಅಂತ ನಾವು ಡಿಸೈಡ್ ಮಾಡಲ್ಲ, ನೀವು ಡಿಸೈಡ್ ಮಾಡ್ತೀರಾ. ಅಂದರೆ ಜ್ಯೋತಿಷ್ಯದಲ್ಲಿ ಹಣೆ ಬರಹ ಬರೆಯೋನು ಬ್ರಹ್ಮನೇ ಅಲ್ಲ, ಸಮಾಜನೂ ಕೂಡ ಹಣೆ ಬರಹ ತನ್ನ ಹಣೆ ಬರಹ ತಾನು ಬರ್ಕೊಳ್ಳುತ್ತೆ. ಈಗ ಉದಾಹರಣೆ ಭಾರತ ಶಾಂತವಾಗಿದೆ, ಹಾಗಾಗಿ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ. ಅದೇ ಬೇರೆ ದೇಶಗಳು ಯುದ್ಧವನ್ನು ಮಾಡಿಕೊಂಡು ತಾವು ಅತಂತ್ರ ಆಗೋದಲ್ದಿರ ಬೇರೆಯವ್ರನ್ನೂ ಅತಂತ್ರ ಮಾಡ್ತಿದ್ದಾರೆ. ಅದಕ್ಕೆ ಡಿಸಿಷನ್ಸ್ ಡೆಟರ್ಮೈನ್ ಡೆಸ್ಟಿನಿ. ನೀವು ತಗೊಳ್ಳೋಂಥ ನಿರ್ಧಾರ, ಅಂದರೆ ರಾಜಕೀಯದವ್ರು ತಗೊಳ್ಳೋ ನಿರ್ಧಾರ ಸಮಾಜದ ಮೇಲೆ ಆಗುತ್ತೆ, ನಾವು ತಗೊಳ್ಳೋ ನಿರ್ಧಾರ ನಮ್ಮ ಜೀವನವನ್ನು ಭವಿಷ್ಯವನ್ನು ರೂಪಿಸುತ್ತೆ ಅಂತ ಹೇಳ್ತಾ, ನೀವು ಡಿಸಿಷನ್ ತೊಗೊಳಕ್ಕೆ ಮುಂಚೆ ಒಂದು ಕನ್ಸಲ್ಟೇಷನು, ಒಂದು ಸಜೆಷನ್ ತೊಗೊಂಡು ಡಿಸಿಷನ್ ತೊಗೊಳ್ಳಿ. ನೀವು ಪ್ರೇಮ ವಿವಾಹ ಅದು ಮಾಡ್ಕೊಳ್ಳಿ, ಇಲ್ಲ ಅರೇಂಜ್ ಮ್ಯಾರೇಜರು ಮಾಡ್ಕೊಳ್ಳಿ. ಮಾಡ್ಕೊಂಡು ಸುಖ ಸಂತೋಷ ನೆಮ್ಮದಿಯಿಂದ ಆರೋಗ್ಯವಾಗಿರಿ. ಇವತ್ತು ಯಾರ್ಯಾರು ಮದುವೆ ಮಾಡ್ಕೊಳ್ತೀರೋ ನೀವು ಎಲ್ರಿಗೂ ಕೂಡ ಜೀ ಕನ್ನಡ ತಂಡದ ಪರವಾಗಿ ಶುಭಾಶಯಗಳು. ಯಾರ್ಯಾರು ಈ ವಾರದಲ್ಲಿ ಬರ್ತಡೇನ ಆಚರಿಸ್ಕೊಳ್ತಾ ಇದ್ರೋ ಅವ್ರಿಗೂ ಕೂಡ ಶುಭಾಶಯಗಳು, ಶುಭ ಹಾರೈಕೆಗಳು. ಯಾರ್ಯಾರು ಮ್ಯಾರೇಜ್ ಆ್ಯನಿವರ್ಸರಿ ಮಾಡ್ಕೊಳ್ತಿದ್ರೋ ಅವ್ರಿಗೂ ಕೂಡ ಜೀ ಕನ್ನಡ ತಂಡದ, ಅಂದರೆ ಜೀ ಕನ್ನಡ ವಾರ್ತಾ ವಾಹಿನಿಯ ಪರವಾಗಿ ಅಭಿನಂದನೆಗಳು. ಜೊತೆಗೆ ಒಂದು ಒಳ್ಳೆ ಡಿಸಿಷನ್ ತೊಗೊಳ್ಳಿ. ಯಾಕೆಂದರೆ ಮ್ಯಾರೇಜ್ ಈಸ್ ಎ ಬಿಗ್ ಡಿಸಿಷನ್. ತಗೊಳ್ಳೋಕ್ಕೆ ಧೈರ್ಯ ಇರಬೇಕು, ಜೊತೆಗೆ ನಿಭಾಯಿಸೋದಕ್ಕೆ ಸಾಮರ್ಥ್ಯ ಇರಬೇಕು. ಇಲ್ಲ ಅಂತಂದರೆ ಅದನ್ನು ಗಳಿಸೋದು ಹೇಗೆ ಅಂತ ಜ್ಯೋತಿಷ್ಯ ಹೇಳ್ಕೊಡುತ್ತೆ. ಇದನ್ನು ಇವತ್ತು ಒಂದು ಸಣ್ಣ ಮನವಿ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಯಾರಿಗೂ ಆದೇಶ ಮಾಡಲ್ಲ ಹೀಗೆ ಬದುಕಿ ಅಂತ. ನಿಮ್ಮ ಜೀವನ ನೀವು ಯಾವ ರೀತಿ ನಿರ್ಧಾರ ತೊಗೊಳ್ತೀರೋ ಅದ್ರ ಮೇಲೆ ನಿಮ್ಮ ಭವಿಷ್ಯ ಇರುತ್ತೆ ಅಂತ
ನಾನು ಸರಳವಾಗಿ ಜ್ಯೋತಿಷದ ಒಂದು ರಹಸ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ತಿಂಗಳು ಪ್ರೇಮಿಗಳ ತಿಂಗಳಾಗಿರೋದ್ರಿಂದ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಪ್ಪ, ಪ್ರೀತಿ ಪ್ರೇಮ ತಪ್ಪಲ್ವೇ ಅಲ್ಲ. ಯಾಕೆ ಅಂತಂದರೆ ಪ್ರೀತಿ ಪ್ರೇಮ ಜೀವನದ ಒಂದು ಅವಿಭಾಜ್ಯ ಅಂಗ ಇರಬೇಕು. ನಾವು ಮಾಡೋ ಕೆಲಸದ ಬಗ್ಗೆ ಪ್ರೀತಿ ಇರಬೇಕು, ನಮ್ಮ ಬಗ್ಗೆ ಪ್ರೀತಿ ಇರಬೇಕು, ನಮ್ಮ ಸುತ್ತಲೂ ಇರೋರ ಬಗ್ಗೆ ಪ್ರೀತಿ ಇರಬೇಕು, ಗೌರವ ಇರಬೇಕು. ಆದರೆ ಆಕರ್ಷಣೆ ಅಂತ ಬಂದಾಗ ನಮ್ಮ ಒಂದು ಪರಂಪರೆಯಲ್ಲಿ ಅಥವಾ ನಮ್ಮ ಒಂದು ಕಲ್ಚರಲ್ಲಿ ಏನಪ್ಪ ಅಂತಂದರೆ ಮಡದಿ ಅಂದರೆ ಹೆಂಡತಿ ಅಂತ ಯಾರನ್ನು ನಾವು ಲೈಫ್ ಪಾರ್ಟ್ನರ್ ಅಂತ ಚೂಸ್ ಮಾಡ್ತೀವೋ ಆಕೆಯೊಂದಿಗೆ ನಾವು ಹೇಗೆ ಬೇಕಾದ್ರೂ ಇರ್ಬೋದು. ಅದು ಸಂಬಂಧಕ್ಕೆ ಇರುವಂಥ ಒಂದು ರೇಂಜ್, ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಸಾನ್ನಿಧ್ಯತೆ ಇರುತ್ತೆ. ಅವರನ್ನು ಬಿಟ್ಟು ಮಿಕ್ಕಿದ ಎಲ್ಲರನ್ನೂ ಕೂಡ ಗೌರವಯುತವಾಗಿ ಪ್ರೀತಿಸಬೇಕು. ಜೊತೆಗೆ ಸಲಿಗೆ ಅನ್ನುವಂಥದ್ದು ಕೆಲವ್ರ ಜೊತೆ ಮಾತ್ರ ಇರಬೇಕು. ಎಲ್ಲರ ಜೊತೆನೂ ಸಲಿಗೆಯಿಂದ ಇದೇನಾಗುತ್ತೆ, ನಮ್ಮ ಪರ್ಸ್ನಾಲಿಟಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಸ್ವಲ್ಪ ಅಲ್ಲ, ಪರ್ಫಾರ್ಮೆನ್ಸು ಕೂಡ ಎಫೆಕ್ಟ್ ಆಗುತ್ತೆ. ಈ ಪ್ರೀತಿ ಪ್ರೇಮ ತಪ್ಪಲ್ಲ, ವಯಸ್ಸಿಗೆ ಅನುಗುಣವಾಗಿ ಜೊತೆಗೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಿದ್ರೆ ಭಾಳ ಒಳ್ಳೆಯದು. ಜೊತೆಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಕಲ್ಚರು, ಜೊತೆಗೆ ನಿಮ್ಮ ಫ್ಯೂಚರ್ನ ಗಮನದಲ್ಲಿಟ್ಕೊಂಡು ನೀವು ನಿರ್ಧಾರ ತಗೊಳ್ಳಿ. ಎಸ್, ಧನ್ಯವಾದ ಗುರುಜಿ. ನಮಸ್ತೆ, ಎಲ್ರಿಗೂ ಶುಭವಾಗಲಿ. ಎಲ್ಲರೂ ಈ ಜಿ ಕನ್ನಡ ವಾರ್ತಾವಾಹಿನಿಯ ಎಲ್ಲ ಸಮಸ್ತ ವೀಕ್ಷಕರು ಕೂಡ ಈ ವಾರ ಶುಭವಾಗಿರಲಿ, ನಿಮ್ಮ ಕನಸುಗಳು ನನಸಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋಂಥ ನಿಮ್ಮ ಡಾಕ್ಟರ್ ಮುರಳೀಧರ್, ಮಾರ್ಗದರ್ಶಕ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ವಾರದ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.